ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಶರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಷಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇ ಶೃಣೋತಿ ಯೋ ಭಕ್ತ್ಯಾ ಗೋಸಹಸ್ರಫಲಂ ಲಭೇತ್. ಶ್ರೀಮದ್ಭಾಗವತ ಮಹಾಗ್ರಂಥದ ಅರ್ಧ ಶ್ಲೋಕವನ್ನಾದರೂ ಒಂದು ಶ್ಲೋಕದ ಪಾದವನ್ನಾದರೂ ಯಾರು ಕೇಳ್ತಾರೋ, ಭಕ್ತಿಯಿಂದ ಯಾರು ಶ್ರವಣ ಮಾಡ್ತಾರೋ ಅವರು 1000 ಗೋದಾನದ ಫಲವನ್ನು ಪಡೀತಾರೆ, ಹೊಂದುತ್ತಾರೆ ಅಂಥೇಳಿ ಪದ್ಮಪುರಾಣದಲ್ಲಿ ಶ್ರೀಮದ್ಭಾಗವತದ ಕಥಾಶ್ರವಣಕ್ಕೆ ಅಷ್ಟೊಂದು ದೊಡ್ಡ ಫಲವನ್ನು ಹೇಳಿದ್ದಾರೆ. ಶ್ರೀಮದ್ಭಾಗವತ ಗ್ರಂಥ ಅದೊಂದು ಗಂಗೆ. ಹೇಗೆ ಹರಿಪಾದ ನಖದಿಂದ ಬಂದ ಗಂಗೆ ನಮ್ಮನ್ನೆಲ್ಲರನ್ನೂ ಇವತ್ತು ಪವಿತ್ರವನ್ನಾಗಿಸ್ತಾ ಇದೆಯೋ, ಇದು ಹರಿಯ ಮುಖಕಮಲದಿಂದ ಬಂದ ಗಂಗೆ. ಸಾಕ್ಷಾತ್ ವೇದವ್ಯಾಸ ದೇವರು ಇದನ್ನು ಉಪದೇಶ ಮಾಡಿರತಕ್ಕಂಥದ್ದು ಶ್ರೀಮದ್ಭಾಗವತ ಗ್ರಂಥವನ್ನು. ಅದು ಕೂಡ ಇವತ್ತು ಎಲ್ಲ ಸಜ್ಜನರ ಹೃದಯದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು, ದುಃಖವನ್ನು ದೂರ ಮಾಡುವಂಥದ್ದು, ಎಲ್ಲ ವಿಧವಾಗಿರತಕ್ಕಂತಹ ಐಶ್ವರ್ಯವನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಗ್ರಂಥ. ಶ್ರದ್ಧೆಯ ಶ್ರವಣೇ ನಿತ್ಯಂ ಆದ್ಯಂತಾವಧಿ ಯತ್ಫಲಂ ತತ್ಫಲಂ ಶುಕದೇವೇನ ಸಪ್ತಾಹ ಶ್ರವಣೇ ಕೃತಂ. ಅಂದರೆ ಭಾಗವತ ಶ್ರವಣಕ್ಕೆ ವಿಧಾನವನ್ನು ಮಾಡಬೇಕಾದ್ರೆ ದಿವಸ ಭಾಗವತವನ್ನು ಕೇಳಬೇಕು. ಆದರೆ ಪ್ರತಿನಿತ್ಯವೂ ಭಾಗವತವನ್ನು ಶ್ರವಣ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಾದ ಪಕ್ಷದಲ್ಲಿ ಅದೇ ಫಲವನ್ನು ಸಪ್ತಾಹ ಕ್ರಮದಿಂದ ಒಂದು ವೇಳೆ ಭಾಗವತವನ್ನು ಶ್ರವಣ ಮಾಡಿದರೆ ಆ ಫಲ ಸಿದ್ಧಿಯಾಗತ್ತೆ ಅಂತ ಶುಕಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಅದನ್ನು. ಹಾಗಾಗಿ ಈ ಸಪ್ತಾಹ ಕ್ರಮ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಇಡೀ ಭಾಗವತವನ್ನು ಎಷ್ಟು ಕಥಾಭಾಗವನ್ನು ಪ್ರತಿನಿತ್ಯ ಕೇಳಬೇಕು. ಮನುಕರ್ದಮ ಸಂವಾದ ಪರ್ಯಂತಂ ಪ್ರಥಮೇ ಅಹನಿ, 3ನೇ ಸ್ಕಂದದಲ್ಲಿ ಬರ್ತದೆ. ಅಲ್ಲಿಯ ತನಕ ಮೊದಲನೇ ದಿವಸ ಹೇಳಬೇಕು.
ಭರತಾಖ್ಯಾನ ಪರ್ಯಂತಂ ದ್ವಿತೀಯೇ ಹಾನಿ. ಮುಂದೆ ಭರತಾಖ್ಯಾನ ಅಂತ ಭರತ ಚಕ್ರವರ್ತಿಯ ಕಥೆ ಬರುತ್ತದೆ. ಅಲ್ಲಿಯ ತನಕ 2ನೇ ದಿವಸ ಕೇಳಬೇಕು. ತೃತೀಯೇ ದಿವಸೇ ಕುರಿಯ ಸಪ್ತಮ ಸ್ಕಂದ ಪೂರ್ಣಂ, 7ನೇ ಸ್ಕಂದದ ತನಕ 3ನೇ ದಿವಸ ಶ್ರವಣ ಮಾಡಬೇಕು. ಕೃಷ್ಣಾವಿರ್ಭಾವ ಪರ್ಯಂತಂ ಚತುರ್ಥೇ ದಿವಸೇ ವದೇತ್, ಅಂದರೆ ದಶಮಸ್ಕಂದದ ತನಕ ಆಯಿತು. ಕೃಷ್ಣನ ಆವಿರ್ಭಾವದ ತನಕ ಅದು 4ನೇ ದಿವಸ ಶ್ರವಣ ಮಾಡಬೇಕು. ಶ್ರೀ ಹಂಸಾಖ್ಯಾನ ಪರ್ಯಂತಂ ಷಷ್ಠೇ ಹನಿವದೇ ಸ್ತುತಿ ಸಪ್ತಮೇತು ದಿನೇ ಕುರ್ಯಾತ್ ಪೂರ್ತಿಂ ಭಾಗವತಸ್ಯ ವೈ ಏವಂ ನಿರ್ವಿಘ್ನತಾ ಸಿದ್ಧಿರ್ ವಿಪರ್ಯಯೇ ಇತೋನ್ಯಥಾ ಎಂಬುದಾಗಿ ಶ್ರೀಮದ್ ಭಾಗವತವನ್ನು ಯಾವ ರೀತಿಯಾಗಿ ಕಥೆಯನ್ನು ಕೇಳಬೇಕು ಎಂಬುದಾಗಿ, ಸಪ್ತಾಹ ಕ್ರಮದಲ್ಲಿ ಯಾವ ರೀತಿಯಾಗಿ ಕೇಳಬೇಕು ಎಂಬುದಾಗಿ ಪದ್ಮಪುರಾಣದಲ್ಲಿ ಇದನ್ನು ವಿಶೇಷವಾಗಿ ನಿರ್ದೇಶನ ಮಾಡಿದ್ದಾರೆ. ಅದೇ ಪದ್ಮಪುರಾಣದಲ್ಲಿ ಮೂರು ರೀತಿಯಾಗಿ, ಅಂದರೆ ಇದನ್ನು ಈ ಭಾಗವತ ಸಪ್ತಾಹ ಕ್ರಮದಲ್ಲಿ ಕೇಳಿದವರು ಯಾರ್ಯಾರು, ಇಲ್ಲಿಯ ತನಕ ಇತಿಹಾಸ ಏನು ಅಂತೇಳಿದರೆ, ಒಮ್ಮೆ ಶ್ರೀಕೃಷ್ಣ ಪರಂಧಾಮಕ್ಕೆ ತೆರಳಿದ ಮೇಲೆ 30 ವರ್ಷ ಆದ ನಂತರ ಭಾದ್ರಪದ ಮಾಸ ಶುಕ್ಲ ಪಕ್ಷದ ನವಮಿ ತಿಥಿ ಎಂದು ಶುಕಾಚಾರ್ಯರು ಪರೀಕ್ಷಿತ ರಾಜರನ್ನು ಕುರಿತು ನಡೆಸಿದಂಥ ಒಂದು ಭಾಗವತ ಸಪ್ತಾಹ. ಇದು ಮೊದಲ ಭಾಗವತ ಸಪ್ತಾಹ. ನಮ್ಮ ಅಧ್ಯಾತ್ಮ ಪ್ರಪಂಚದಲ್ಲಿ ಮೊದಲಿಗೆ ನಡೆದಂತಹ ಭಾಗವತ ಸಪ್ತಾಹ ಇದು. ಆ ನಂತರ 200 ವರ್ಷ ಆದ ನಂತರ ಪರೀಕ್ಷಿತ ರಾಜನಿಗೆ ಏನು ಭಾಗವತ ಸಪ್ತಾಹ ಪರೀಕ್ಷಿತ ಮಹಾರಾಜ ಕೇಳಿದ, ಅದರ ನಂತರ 200 ವರ್ಷಗಳ ನಂತರ ಭಾದ್ರಪದ ಮಾಸ ಶುಕ್ಲ ಪಕ್ಷದ ನವಮಿ ಎಂದು, ಆಷಾಢ ಮಾಸ, ಇದು ಭಾದ್ರಪದ ಅಲ್ಲ, ದುಂದುಗಾರಿ ತನ್ನ ಪ್ರೇತತ್ವದ ನಿವೃತ್ತಿಗೋಸ್ಕರ ನಡೆಸಿದಂತಹ ಭಾಗವತ ಸಪ್ತಾಹ. ಅದು ಗೋಕರ್ಣ ಅಂತಕ್ಕಂತಹ ಒಬ್ಬ ಭಗವದ್ಭಕ್ತ ನಡೆಸಿದಂತಹ ಭಾಗವತ ಸಪ್ತಾಹ, ಅದು 2ನೇ ಭಾಗವತ ಸಪ್ತಾಹ. ಆನಂತರ 30 ವರ್ಷದ ಬಳಿಕ ಪುನಃ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ನಾರದರ ವಿನಂತಿಗೋಸ್ಕರ ಗಂಗಾದ್ವಾರದಲ್ಲಿ ಆನಂದ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಡೆದಂಥ ಸಪ್ತಾಹ. ಒಟ್ಟು 3 ಸಪ್ತಾಹ ಭಾಗವತ ಸಪ್ತಾಹ ನಮ್ಮ ಇತಿಹಾಸದಲ್ಲಿ ಪುರಾಣದ ಪ್ರಪಂಚದಲ್ಲಿ ಪುರಾಣದ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಉಪಲಬ್ಧ ಆಗುತ್ತೆ. ಅದರಲ್ಲಿ ಒಂದು, ಆ ಪುರಾಣದ ಈ ಭಾಗವತ ಸಪ್ತಾಹಕ್ಕೆ ಇಷ್ಟೊಂದು ಮಹಿಮೆ, ಭಾಗವತ ಶ್ರವಣಕ್ಕೆ ಇಷ್ಟೊಂದು ಮಹಿಮೆಗೆ ಒಂದು ಪೂರಕವಾದ ಕಥೆ ಪದ್ಮಪುರಾಣದಲ್ಲಿಯೇ ಇದೆ. ತುಂಗಭದ್ರದ ತೀರ ಆತ್ಮದೇವ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಬ್ರಾಹ್ಮಣ, ಬಹಳ ವಿದ್ಯಾವಂತ. ಆದರೆ ಅವನಿಗೊಬ್ಬಳು ದುಂದುಬಿ ಅಂತ ಹೆಂಡತಿ ಇದ್ಲು, ತುಂಬ ಕಲಹಪ್ರಿಯಳು. ಪ್ರಾಯ 50 ವರ್ಷ ಆದರೂ ಅವರಿಗೆ ಮಕ್ಕಳೇ ಆಗಲಿಲ್ಲ. ಏನಾದರೂ ಮಕ್ಕಳಾಗಲಿಲ್ಲ, ಬರೀ ಅವಳಿಗೆ ಮಾತ್ರ ಮಕ್ಕಳಾಗಲಿಲ್ಲ. ತನ್ನ ಮನೆಯಲ್ಲಿ ಕೊಟ್ಟಿಗೆ ಇದೆ, ಆಕಳಿದೆ, ಅಲ್ಲಿಯೂ ಪ್ರಸವವೇ ಆಗ್ತಾಯಿಲ್ಲ, ಗರ್ಭಧಾರಣೆಯೇ ಆಗ್ತಾಯಿಲ್ಲ. ಕೊನೆಗೆ ಆತ್ಮದೇವ ಕಾಡಿಗೋಸ್ಕರ ಹೋಗ್ತಾನೆ. ಅಲ್ಲಿ ಸಿದ್ಧ ಪುರುಷರನ್ನು ಭೇಟಿ ಮಾಡ್ತಾನೆ, ತನ್ನ ದುಃಖವನ್ನೆಲ್ಲ ತೋಡ್ಕೊಳ್ತಾನೆ. 50 ವರ್ಷಗಳಿಂದ ನನಗೆ ಮಕ್ಕಳಾಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಆಕಳುಗಳು ಕೂಡ ಕರು ಹಾಕ್ತಾ ಇಲ್ಲ ಹೇಳಿದಾಗ ಅವನ ಲಲಾಟ ಲಿಖಿತ ರೇಖಾ ಕೇನಾಪಿ ಪರಿಮಾಷ್ಟುಂ ನ ಶಕ್ಯತೆ ಅಂತ, ಹಣೆಯಲ್ಲಿ ಬರೆದದ್ದನ್ನು ಯಾರೂ ಕೂಡ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಣೆಯಲ್ಲಿ ಬರೆದದ್ದನ್ನು ಗುರುತಿಸುವ ಸಾಮರ್ಥ್ಯ ಕೆಲವರಿಗೆ ಇರ್ತದೆ. ಏನು ಬರೆದಿದೆ ಇವನ ಪ್ರಾಚೀನ ಕರ್ಮ ಏನಿದೆ ಅನ್ನುವಂಥ ಗುರುತಿಸುವಂಥ ಶಕ್ತಿ ಸಿದ್ಧಪುರುಷರಿಗಿದೆ. ಅದನ್ನು ಏನಿರ್ಬೋದು ಅಂತ ಸಿದ್ಧಪುರುಷರು ವಿಚಾರ ಮಾಡ್ತಾರೆ. ವಿಚಾರ ಮಾಡಿದಾಗ, ನಿನಗೆ ಈ ಜನ್ಮದಲ್ಲಿ ಪುತ್ರ ಪ್ರಾಪ್ತಿ ಇಲ್ಲ ಅಂತಲ್ಲ, ಇನ್ನು ಮುಂದೆ 7 ಜನ್ಮಗಳಲ್ಲೂ ನಿನಗೆ ಪುತ್ರ ಪ್ರಾಪ್ತಿಯ ಯೋಗ ಇಲ್ಲ ಅಂತ ಸಿದ್ಧಪುರುಷರು ಆ ಆತ್ಮದೇವನಿಗೆ ಹೇಳ್ತಾರೆ. ಹೇಳಿದಾಗ ಆತ್ಮದೇವ ಬಹಳ ಅವನಿಗೆ ಬೇಸರ ಆಯಿತು. ಪುನಃ ಬಲಾತ್ಕಾರ ಮಾಡುತ್ತಾನೆ. ಏನಾದರೂ ನಿಮ್ಮ ತಪಶ್ಶಕ್ತಿಯಿಂದ ನನಗೊಂದು ಪುತ್ರ ಪ್ರಾಪ್ತಿಯಾಗುವಂತೆ ವರದಾನವನ್ನು ಮಾಡಬೇಕು ಅಂತ ಹೇಳಿ, ಸರಿ ಆಗಲಿ, ನೀನು ಇಷ್ಟು ಬಹಳ ತ್ಯಾಗ ಮಾಡಿದ್ದಿ, ಪ್ರಾಣಾರ್ಪಣೆಗೂ ಕೂಡ ಸಿದ್ಧನಾಗಿದ್ದಿ, ನಾನು ಪುತ್ರನನ್ನು ಕರುಣಿಸ್ತೇನೆ. ನೀನು ಏನು ಮಾಡಬೇಕು ಅಂದರೆ, ನಿನಗೆ
ಬಹಳ ಒತ್ತಾಯ ಮಾಡಿದ್ದು ನಾನು ಕರುಣಾ ಮಾಡ್ತೇನೆ, ನಿನಗೆ ಅನುಗ್ರಹ ಮಾಡ್ತೇನೆ, ಆದರೆ ನಿನಗೆ ಆ ಮಗನಿಂದ ಸುಖ ಮಾತ್ರ ಸಿಗುವುದಿಲ್ಲ ಅಂತ ಒಂದು ಮಾತನ್ನು ಕೊಡ್ತಾನೆ. ಸರಿ, ಅಷ್ಟು ಹೇಳಿ ಒಂದು ಫಲವನ್ನು ಕೊಡ್ತಾನೆ. ಆತ್ಮದೇವನಿಗೆ ಸಿದ್ಧಪುರುಷ ಒಂದು ಫಲವನ್ನು ಕೊಡ್ತಾನೆ. ಬರೀ ಫಲವನ್ನು ಕೊಡುವುದಿಲ್ಲ, ಕೆಲವೊಂದು ನಿಯಮಗಳನ್ನು ಹೇಳ್ತಾನೆ. ಈ ಫಲವನ್ನು ನೀನು ನಿನ್ನ ಹೆಂಡತಿಗೆ, ಧರ್ಮಪತ್ನಿಗೆ ಕೊಡಬೇಕು. ಒಂದು ವೇಳೆ ಸದಾಚಾರಿಯಾಗಿರ್ತಕ್ಕಂಥ ಮಗ ಹುಟ್ಟಬೇಕು ಅನ್ನುವಂಥ ಆಸೆ ಇತ್ತು ಅಂತಾದರೆ ಕೆಲವೊಂದು ನಿಯಮಗಳನ್ನು ನೀನು ಅವಶ್ಯವಾಗಿ ಪಾಲನೆ ಮಾಡಬೇಕು. 1 ವರ್ಷಗಳ ಕಾಲ ತನಕ ನೀನು ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ಬ್ರಾಹ್ಮಣರ ಸೇವೆಯನ್ನು ಮಾಡಬೇಕು. 1 ಹೊತ್ತು ಮಾತ್ರ ನೀನು ಊಟ ಮಾಡಬೇಕು, ನಿಯಮಬದ್ಧವಾಗಿರಬೇಕು, ಯಾವುದೇ ವಿಧವಾದಂಥ ಇಲ್ಲಿ ಸುಳ್ಳನ್ನು ಆಡಬಾರದು. ಇಂತಹ ಅನೇಕ ಕಠಿಣವಾದಂಥ ನಿಯಮಗಳನ್ನೆಲ್ಲವನ್ನು ಕೂಡ ನೀನು ಈ ಫಲವನ್ನು ಕೊಟ್ಟು ನಿನ್ನ ಹೆಂಡತಿಗೆ ಹೇಳಬೇಕು ಅಂತ ಆತ್ಮದೇವನಿಗೆ ಸಿದ್ಧಪುರುಷ ಹೇಳ್ತಾನೆ. ತಕ್ಷಣ ಆತ್ಮದೇವ ತನ್ನ ಮನೆಗೆ ಬರ್ತಾನೆ. ಹೆಂಡತಿಗೆ ಈ ಫಲವನ್ನು ಕೊಟ್ಟು ಈ ನಿಯಮಗಳನ್ನೆಲ್ಲ, ಅವಳ ಹೆಸರು ದುಂದುಬಿ, ಈ ನಿಯಮಗಳನ್ನು ಪಾಲಿಸಿದಂಥ ಆದರೆ ನಿನಗೆ ಅವಶ್ಯವಾಗಿ ಒಂದು ಸದಾಚಾರ ಸಂಪನ್ನನಾಗಿರ್ತಕ್ಕಂಥ ಗಂಡು ಮಗು ಹುಡ್ತದೆ ಅಂತ ಹೇಳಿ ಆ ಫಲವನ್ನು ಕೊಡ್ತಾನೆ. ಕೊಟ್ಟಾಗ ಹೆಂಡತಿಗೆ ಅನಿಸಿತು, ನಾನು ಪುನಃ ಗರ್ಭಾವಸ್ಥೆಯನ್ನು ಹೊಂದುವುದು, ಪ್ರಸವವನ್ನು ಮಾಡುವುದು, ಆ ಮಕ್ಕಳ ಸೇವೆಯನ್ನು ಮಾಡುವುದು, ಇದೆಲ್ಲ ನನಗೆ ತುಂಬ ಶ್ರಮದ ಕೆಲಸ. ಹಾಗಾಗಿ ನಾನು ಈ ಫಲವನ್ನು ಖಂಡಿತ ಸ್ವೀಕಾರ ಮಾಡುವುದಿಲ್ಲ. ಸ್ವೀಕಾರ ಮಾಡದೇನೆ ಅದನ್ನು ತಿನ್ನಲೇ ಇಲ್ಲ. ಅವಳು ಏನು ಮಾಡ್ತಾಳೆ ಅಂದರೆ ತನ್ನ ತಂಗಿಯ ಮನೆಗೆ ಹೋಗ್ತಾಳೆ. ತಂಗಿಯ ಮನೆಗೆ ಹೋದಾಗ ತಂಗಿ ಗರ್ಭಿಣಿಯಾಗಿರ್ತಾಳೆ. ಹೀಗೀಗಾಗಿದೆ, ನಾನು ಈ ಫಲವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ತಂಗಿ ಹತ್ರ ಹೇಳ್ತಾಳೆ. ತಂಗಿ ಇವಳಿಗೊಂದು ಉಪಾಯವನ್ನು ಹೇಳ್ತಾಳೆ. ಏನು ಅಂದರೆ, ನೀನು ಒಂದು ಕೆಲಸ ಮಾಡು, ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಶಿಶುವನ್ನು ಪ್ರಸವ ಆದ ಕೂಡಲೇ ನಿನಗೆ ಕೊಡ್ತೇನೆ. ಈ ಫಲವನ್ನು ನೀನು ಯಾವುದೋ ಒಂದು ಆಕಳಿಗೆ ಕೊಟ್ಟುಬಿಡು, ಹಸುವಿಗೆ ಕೊಡು ಅಂತ ಹೇಳ್ತಾಳೆ. ಅದರಂತೆಯೇ ಅವಳು ಹಸುವಿಗೆ ಕೊಡ್ತಾಳೆ. ಈ ಕಡೆ ತಂಗಿಯ ಗಂಡನ ಹತ್ರ ಸುಳ್ಳು ಹೇಳ್ತಾಳೆ. ಬರ್ತಾಳೆ, ಪ್ರಸವ ಆಗ್ತದೆ, ತಂಗಿಗೆ ಗಂಡು ಮಗುವಿನ ಪ್ರಸವ ಆಗುತ್ತೆ. ಆ ಗಂಡು ಮಗುವನ್ನು ತಗೊಂಡು ಇವಳು ಸ್ವೀಕಾರ ಮಾಡ್ತಾಳೆ. ಯಾರು? ಅಕ್ಕ ದುಂದುಬಿ. ಸ್ವೀಕಾರ ಮಾಡಿ ಎಲ್ಲರ ಹತ್ರ ಹೇಳ್ತಾಳೆ. ಮೊದಲು ಪ್ರಾಯ ಅವಳು ನಾನು ಹಣ್ಣನ್ನು ತಿಂದಿದ್ದೇನೆ, ಬಸರಿಯಾಗಿದ್ದೇನೆ, ಎಲ್ಲ ಗರ್ಭಿಣಿಯರಿಗೆ ಯಾವ ರೀತಿಯಾಗಿ ಬಯಕೆ ಇರ್ತದೋ ಅದೇ ರೀತಿಯಾಗಿ ನನಗೂ ಬಯಕೆ ಇದೆ ಅಂತೇಳಿ ಭಾಳ ವಂಚನೆ ಮಾಡ್ತಾಳೆ, ನಾಟಕವನ್ನು ಮಾಡ್ತಾಳೆ. ನಂತರ ಪ್ರಸವ ಆಗುತ್ತೆ. ಪ್ರಸವ ಆದಾಗ ಆ ಮಗುವನ್ನು ಹಸ್ತಾಂತರ ಮಾಡಿ ಇವಳು ತಗೊಂಡು ಬಂದು ತೋರಿಸ್ತಾಳೆ. ಆತ್ಮದೇವ, ನನಗೆ ಗಂಡು ಮಗು ಆಗಿದೆ ನೋಡು ಅಂತೇಳಿ. ಸರಿ, ಸ್ತನ್ಯಪಾನವನ್ನು ಮಾಡಿಸಬೇಕು, ಕ್ಷೀರವೇ ಇಲ್ಲ. ಆಗ ಹೇಳ್ತಾಳೆ, ನನ್ನ ತಂಗಿಗೆ ಈಗ ತಾನೇ ಪ್ರಸವ ಆಗಿದೆ, ಆದರೆ ಆ ಮಗು ತೀರ್ಕೊಂಡು ಹೋಗಿದೆ, ಹಾಗಾಗಿ ನಾನು ಅವಳನ್ನು ಸೇವೆ ಮಾಡಲಿಕ್ಕೋಸ್ಕರ ಅವಳನ್ನು ಕರೆಸ್ತಾನೆ, ಅವಳು ಸ್ತನ್ಯಪಾನವನ್ನು ಮಾಡಿಸ್ತಾನೆ ಅಂತ ಹೇಳಿ ತನ್ನ ಗಂಡನಿಗೆ ಸುಳ್ಳು ಹೇಳ್ತಾಳೆ ಅವಳು. ಇಷ್ಟು ಹೇಳಿ ತನ್ನ ಸೇವೆಯನ್ನೆಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ. ಈ ಗಂಡು ಮಗು ಬೆಳೀತಾ ಇರ್ತದೆ. ಅಷ್ಟರಲ್ಲಿಯೇ ಆತ್ಮದೇವ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಯನ್ನೆಲ್ಲ ಮಾಡಿ ಕೊಟ್ಟು ಜಾತಕರ್ಮ ಸಂಸ್ಕಾರವನ್ನು ಮಾಡಿ ದುಂದುಕಾರಿ ಅಂತ ಹೆಸರನ್ನು ಬೇರೆ ಇಡ್ತಾನೆ. ಯಾರಿಗೆ? ಮಗನಿಗೆ. ಆಗ 3 ತಿಂಗಳು ಕಳೀಬೇಕಾದ್ರೆ ಅವನ ಮನೆಯಲ್ಲಿರ್ತಕ್ಕಂಥ ಹಸು ಕೂಡ ಒಂದು ಗಂಡು ಮಗುವನ್ನು ಪ್ರಸವಿಸ್ತದೆ. ಗಂಡು ಮಗು ಬರ್ತದೆ. ಅದು ನೋಡಲಿಕ್ಕೆ ಅಂದರೆ ಮನುಷ್ಯರಂತೆ ಆ ಶಿಶು ಇದೆ. ಹಸುವಿನಿಂದ ಹುಟ್ಟಿದಾದರೂ ಕೂಡ ಮನುಷ್ಯರಂತೆ ಇದೆ. ಕಿವಿ ಮಾತ್ರ ಹಸುವಿನಂತೆ ಇದೆ, ಆಕಳಿನಂತೆ ಇದೆ. ಅದಕ್ಕಾಗಿ ಅವನಿಗೆ ಗೋಕರ್ಣ ಅನ್ನುವ ಹೆಸರು ಇಟ್ಟಿದ್ದಾರೆ. ಗೋಕರ್ಣ ಅನ್ನುವಂಥ ಹೆಸರು ಕಾಲ ಗತಿಸಿತು. ಆದರೆ ಇಬ್ಬರ ಪ್ರವೃತ್ತಿಯಲ್ಲಿ ಬಹಳ ವ್ಯತ್ಯಾಸ ಇದೆ. ಗೋಕರ್ಣ ಫಲದಿಂದ ಹುಟ್ಟಿದಂಥ ಮಗು. ಹಾಗಾಗಿ ಗೋಕರ್ಣನಲ್ಲಿ ಸದಾಚಾರ ಪ್ರವೃತ್ತಿ ಇದೆ, ಭಗವನ್ನಿಷ್ಠೆ ಇದೆ, ಶಾಸ್ತ್ರ ಪಾಂಡಿತ್ಯ ಇದೆ, ಸದ್ಗುಣಗಳಿದೆ. ಆದರೆ ದುಂದುಕಾರಿಯಲ್ಲಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಅನೇಕ ದುರ್ಗುಣಗಳು ತುಂಬಿಕೊಂಡಿವೆ. ಎಲ್ಲಿಯ ತನಕ ದುರ್ಗುಣ ಅಂದರೆ, ದುಂದುಕಾರಿ ಬಹಳ
ತನ್ನ ತಂದೆಗೆ ಎಷ್ಟು ನೋವಾಗಬೇಕೋ ಆತ್ಮದೇವನಿಗೆ ಅಷ್ಟು ದುರ್ಗುಣಗಳು. ಈ ಸಂಸಾರ ಸಾಕಪ್ಪ ನನಗೆ, ಯಾಕಾಗಿ ನಾನು ಇಂಥ ಮಕ್ಕಳನ್ನು ಪಡೆದಿದ್ದೇನೆ ಅಂತ ಹೇಳಿ ದುಃಖ ಪಡುವಷ್ಟು ದುಃಖ ಆಗ್ತದೆ ಆತ್ಮದೇವನಿಗೆ. ಅದನ್ನು ನೋಡಿ ಅವನೊಂದು ಮಾತು ಹೇಳ್ತಾನೆ, ಅಸಾರಕ್ಕಲು ಸಂಸಾರ ದುಃಖರೂಪಿ ವಿಮೋಹಕಃ. ಈ ಸಂಸಾರ ಅಂತ ಒಂದು ಅತ್ಯಂತ ಅಸಾರವಾಗಿದೆ. ನಾನು ಮಗು ಬೇಕು ಅಂತ ಹೇಳಿ ಬಹಳ ಪ್ರಯತ್ನಪಟ್ಟೆ, ನೋಡಿದರೆ ಅದರಲ್ಲಿ ಸುಖ ಕಿಂಚಿತ್ತೂ ಇಲ್ಲ, ಹೊರತು ಅದಕ್ಕೆ ವಿರುದ್ಧವಾಗಿ ಬಹಳಷ್ಟು ದುಃಖ ಆಗ್ತಾ ಇದೆ ಅಂತ ಹೇಳಿ ಅವನು ಬಹಳ ಪರಿತಪಿಸ್ತಾ ಇರ್ತಾನೆ. ಏಕಾಂತದಲ್ಲಿ ಗೋಕರ್ಣ ಬಂದು ತಂದೆಗೆ ಉಪದೇಶ ಮಾಡ್ತಾನೆ, ನೀನು ಅರಣ್ಯಕ್ಕೆ ಹೋಗಿ ಪರಮಾತ್ಮನನ್ನು ಧ್ಯಾನ ಮಾಡು, ಸಂಸಾರವನ್ನು ತೊರೆದು ಹರಿಯಲ್ಲಿ ಆಸಕ್ತನಾಗು, ಈ ಸಂಸಾರವನ್ನು ಬಿಟ್ಟುಬಿಡು ಅಂಥೇಳಿ ಅವನು ಉಪದೇಶವನ್ನು ಮಾಡ್ತಾನೆ. ತಂದೆ ಅರಣ್ಯಕ್ಕೆ ಹೋಗ್ತಾನೆ. ಅರಣ್ಯಕ್ಕೆ ತಂದೆ ಹೋದ ಮೇಲೆ ಈ ದುಂದುಕಾರಿ ದುಷ್ಟ ಮಗ ತನ್ನ ತಾಯಿಯನ್ನು ಪೀಡಿಸಲಿಕ್ಕೆ ಶುರು ಮಾಡಿದ. ದುಡ್ಡು ಬೇಕು, ಎಲ್ಲಿಟ್ಟಿದ್ದೀ, ತಮ್ಮ ಅಪ್ಪ ಮಾಡಿದಂಥ ದುಡ್ಡೆಲ್ಲ ಎಲ್ಲಿದೆ ಹೇಳು ಅಂಥೇಳಿ ತನ್ನ ತಾಯಿಯನ್ನು ಬಹಳಷ್ಟು ಪೀಡಿಸ್ತಾ ಇರ್ತಾನೆ. ನೀನು ಒಂದು ವೇಳೆ ನನಗೆ ದುಡ್ಡು ಕೊಡಲಿಲ್ಲ ಅಂದರೆ ನಾನು ಹೊಡೆದು ಸಾಯಿಸ್ತೇನೆ ಅಂತೇಳಿ ತುಂಬ ಬೈತಾನೆ, ಗದರಿಸ್ತಾನೆ. ಒಂದು ದಿವಸ ಇದನ್ನೆಲ್ಲ ನೋಡಿ ತಾಯಿಯೂ ಕೂಡ ಬೇಸತ್ತು ಒಂದು ಹಾಳು ಬಾವಿಯಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಬಿಡ್ತಾಳೆ. ಅಷ್ಟರಲ್ಲಿ ಈ ಹಸುವಿನಿಂದ ಹುಟ್ಟಿದ ಗೋಕರ್ಣ ತನ್ನ ತಾಯಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಅವನು ಕೂಡ ಮನೆ ಬಿಟ್ಟು ಹೋಗ್ತಾನೆ. ಈಗ ಉಳಿದದ್ದು ದುಂದುಕಾರಿ ಒಬ್ಬನೇ. ತಂದೆಯೂ ಕಾಡಿಗೆ ಹೋದ, ತಾಯಿ ಹಾಳು ಬಾವಿಯಲ್ಲಿ ಬಿದ್ದು ಸತ್ತು ಹೋದಳು. ಗೋಕರ್ಣ ಇಂಥ ಮಗನ ಸಹವಾಸ ದುಷ್ಟರ ಸಹವಾಸ ಬೇಡ ಅಂತ ಅವನು ಮನೆ ಬಿಟ್ಟು ಹೊರಟೋದ. ಈಗ ದುಂದುಕಾರಿ ಒಬ್ಬನೇ ಉಳಿದ. ದುಂದುಕಾರಿ ಇನ್ನೇನು ಮಾಡೋದು, ಮದುವೆಯೂ ಆಗಿಲ್ಲ, ಅಲ್ಲಿ ಇಲ್ಲಿ ಒಳ್ಳೆಯ ವೇಶ್ಯಾಸ್ತ್ರೀಯರನ್ನೆಲ್ಲ ಮನೆಯಲ್ಲಿಟ್ಟುಕೊಂಡು ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಶುರು ಮಾಡಿದ. ವೇಶ್ಯಾಸ್ತ್ರೀಯರು ಸುಮ್ಮನೆ ಬಿಡ್ತಾರೋ, ಅವನು ನಿನಗೆ ಏನಾದರೂ ನಮ್ಮಿಂದ ನಾವು ಇಲ್ಲಿರಬೇಕು ಅಂತಾದರೆ ನನಗೆ ನಾವು ಹೇಳಿದಷ್ಟು ದುಡ್ಡು ಕೊಡಬೇಕು, ನಾವು ಹೇಳಿದಂಥ ಆಭರಣಗಳನ್ನು ಕೊಡಬೇಕು, ಒಡವೆಗಳನ್ನು ಕೊಡಬೇಕು ಅಂಥೇಳಿ ಅವರು ಬಹಳಷ್ಟು ಆಮಿಷಗಳನ್ನು ಒಡ್ಡಿದರು. ಅದಕ್ಕಾಗಿ ಇವನು ಇಂತಹ ಸುಖಕ್ಕೋಸ್ಕರ ತಾನು ಕಳ್ಳತನವನ್ನು ಮಾಡಲಿಕ್ಕೆ ಶುರು ಮಾಡಿದ. ಕಳ್ಳತನವನ್ನು ಮಾಡಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಇದು ಗೊತ್ತಾಯಿತು, ಇಂತಹ ಈ ವ್ಯಕ್ತಿ ತಾನು ತನ್ನ ಸಂಪತ್ತನ್ನು ಕೊಟ್ಟು ನಮ್ಮನ್ನು ಇವತ್ತು ಸಲಹುತ್ತಾ ಇಲ್ಲ, ಹೊರತು ಬೇರೆಯವರ ಸಂಪತ್ತನ್ನು ಅಪಹಾರ ಮಾಡಿ ತಾನೇನು ಮಾಡ್ತಾ ಇದ್ದಾನೆ, ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಹಾಗಾಗಿ ನಾಳೆ ರಾಜರು ಎಲ್ಲಿಯಾದರೂ ಗೊತ್ತಾದರೆ ನಮ್ಮನ್ನೇ ಬಂಧಿಸ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಈ ವೇಶ್ಯಾಸ್ತ್ರೀಯರು ಅವನನ್ನೇ ಕೊಂದು ಹಾಕಿದರು. ಯಾರು ದುಂದುಕಾರಿಯನ್ನೇ ಸುಟ್ಟು ನದಿಗೆ ಬಿಸಾಡಿದರು. ಆಮೇಲೆ ಇವರು ಎಲ್ಲಿದ್ದಾನೆ ಅಂತ ಹೇಳಿದರೆ ಅವರು ಯಾವುದೋ ಊರಿಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿ ಇಡೀ ಊರಿನಲ್ಲಿ ಪ್ರಚಾರವನ್ನು ಮಾಡಿದರು. ಅಷ್ಟಾದಾಗ ಗೋಕರ್ಣನಿಗೆ ದುಂದುಕಾರಿ ಒಂದು ಬಹಳ ದುಂದುಕಾರಿಯನ ಈ ಪ್ರೇತನಾಗಿ ಬಿಟ್ಟ. ಅವನು ಪ್ರೇತನಾಗಿ ಗಾಳಿಯ ರೂಪದಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ. ಅಣ್ಣನ ಮರಣದ ವಾರ್ತೆ ಗೋಕರ್ಣನಿಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ಗಯಾಕ್ಕೆ ಹೋಗಿ ಶ್ರಾದ್ದವನ್ನು ಮಾಡಿದ. ಗೋಕರ್ಣ ದುಂದುಗಾರಿಯನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಗಯಾಕ್ಕೆ ಹೋಗಿ ಶ್ರಾದ್ದವನ್ನು ಮಾಡಿದ. ಹೀಗಿರಬೇಕಾದರೆ ದುಂದುಕಾರಿ ಪುನಃ ರಾತ್ರಿ ಗೋಕರ್ಣ ಮಲಗಿದ್ದಾನೆ, ಪುನಃ ಪ್ರೇತ ರೂಪದಿಂದ ಬಂದು ಪ್ರತ್ಯಕ್ಷನಾದ. ಆಗ ಗೋಕರ್ಣ ಕೇಳ್ತಾನೆ, ನೀನು ಯಾರು, ಯಾಕೆ ಇಂತಹ ದುರ್ದಶೆ ಬಂತು ಅಂತ ಕೇಳಿದಾಗ ಅವನಿಗೆ ಬಾಯೇ ಇಲ್ಲ ಹೇಳಲಿಕ್ಕೆ. ಪ್ರೇತಾವಸ್ಥೆಯಲ್ಲಿ ಕಣ್ಣಿಂದ ಸನ್ನೆ ಮಾಡ್ತಾ ಇದ್ದಾನೆ, ಕೈಯಿಂದ ಸೂಚನೆ ಮಾಡ್ತಾ ಇದ್ದಾನೆ, ಬಾಯು ಹೇಳ್ತಾ ಇಲ್ಲ. ಕೊನೆಗೆ ಕೈಯಲ್ಲಿದ್ದಂಥ ನೀರನ್ನು ಪ್ರೋಕ್ಷಣೆ ಮಾಡ್ತಾನೆ. ಆ ಪ್ರೇತನಿಗೆ ಪ್ರೋಕ್ಷಣೆ ಮಾಡಿದಾಗ ಸಹಜವಾಗಿ ಏನೋ ಸ್ವಲ್ಪ ಮಾತನಾಡಲಿಕ್ಕೆ ಶುರುವಾಯಿತು. ತನ್ನ ಇಡೀ ವೃತ್ತಾಂತವನ್ನು ಹೇಳಿದ. ಇಲ್ಲ, ನಾನು ನಿನ್ನ ಉದ್ದೇಶವಾಗಿ ಗಯಾಶ್ರಾದ್ದವನ್ನು ಮಾಡಿದ್ದೇನೆ, ಆದರೂ ಯಾಕೆ ನಿನಗೆ ಪ್ರೇತತ್ವ ನಿವೃತ್ತಿಯಾಗಿಲ್ಲ ಅಂತ ಅದೇ ದುಂದುಕಾರಿಯನ್ನು ಕುರಿತು ಗೋಕರ್ಣ ಕೇಳ್ತಾನೆ. ಆಗ ದುಂದುಕಾರಿ ಹೇಳ್ತಾನೆ, ಇಲ್ಲ, ಗಯಾಶ್ರಾದ್ದದಿಂದಲೂ ನಿವೃತ್ತಿಯಾಗದೇ ಇರುವಷ್ಟು ಪಾಪವನ್ನು ನಾನು ಮಾಡಿದ್ದೇನೆ ಜನ್ಮಾಂತರದಲ್ಲಿ, ಅಷ್ಟು ದೊಡ್ಡ ಮಹಾಪಾಪವನ್ನು ನಾನು ಮಾಡಿದ್ದೇನೆ. ಹಾಗಾಗಿ ಬೇರೆ ಏನಾದರೂ ಉಪಾಯ ಇದ್ದರೆ ಅದನ್ನು ನೀನು ಮಾಡಿದಂಗೆ, ಈ ಉಪಾಯದಿಂದ ನನಗೆ ಪ್ರೇತತ್ವ ನಿವೃತ್ತಿ ಆಗುವುದಿಲ್ಲ ಅಂತ ಹೇಳಿ ಗೋಕರ್ಣನಿಗೆ ಆದೇಶವನ್ನು ಮಾಡ್ತಾನೆ ಪ್ರೇತ ರೂಪದಿಂದಲೇ. ಕೊನೆಗೆ ಏನು ಮಾಡೋದು, ಯಾವತ್ತೂ ಕೂಡ ಒಂದು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವುದು ಯಾರ್ಯಾರೋ ಪರಿಹಾರ ಸೂಚಿಸುವುದಲ್ಲ. ಅದಕ್ಕಾಗಿ ಒಂದು ಧರ್ಮ ಸಂಸತ್ತನ್ನು ಮಾಡಬೇಕು. ಒಂದು ಅಂದರೆ ಎಲ್ಲ ಧರ್ಮಶಾಸ್ತ್ರವನ್ನು ಗೊತ್ತಿದ್ದವರು ಇಂತಹ ಸಮಸ್ಯೆಗೆ ಇಂತಹ ಪರಿಹಾರ ಅಂತೇಳಿ ಒಂದು ಒಳ್ಳೆಯ ಗೋಷ್ಠಿಯನ್ನು ಕರೆದು ವಿಚಾರವಂತರನ್ನು ಕರೆದು ಈ ಸಮಸ್ಯೆ ಇದೆ, ಇದಕ್ಕೇನು ಪರಿಹಾರ ಸೂಚನೆ ಮಾಡಿ ಅಂತ ಹೇಳಿದಾಗ ಇದ್ದಕ್ಕಿದ್ದಾಗೆ ಧ್ಯಾನವನ್ನು ಮಾಡ್ತಾರೆ. ಸೂರ್ಯನಾರಾಯಣ ಬಂದು ಉಪದೇಶ ಮಾಡ್ತಾನೆ. ಉಪದೇಶ ಮಾಡಿ, ಇಲ್ಲ, ಭಾಗವತ ಕಥಾಶ್ರವಣವನ್ನು ಮಾಡಬೇಕು ಸಪ್ತಾಹ ಕ್ರಮದಿಂದ. ಹಿಂದೆ
ಈ ಪರಂಪರೆಯಲ್ಲಿ ನಡೆದಿದೆ ನಮ್ಮ ದೇಶದಲ್ಲಿ, ಅದರಿಂದ ಖಂಡಿತವಾಗಿ ಪ್ರೇತತ್ವ ನಿವೃತ್ತಿ ಆಗ್ತದೆ ಅಂಥೇಳಿ. ಸರಿ, ಅದಕ್ಕನುಗುಣವಾಗಿ ಭಾಗವತ ಕಥೆ ಆರಂಭ ಆಯಿತು. ಭಾಗವತ ಸಪ್ತಾಹ ಕ್ರಮದಲ್ಲೂ ಕೂಡ ಬಹಳಷ್ಟು ನಿಯಮಗಳಿದೆ. ಅದನ್ನು ವಸ್ತುತಃ ಇವತ್ತು ಕಥಾಶ್ರವಣ ಮಾಡ್ತಾ ಇದ್ದೇವೆ, ಈ ಭಾಗವತ ಸಪ್ತಾಹಕ್ಕೆ ಭಾಗವತವನ್ನು ಹೇಳುವವರು ಕೇಳುವವರು ಉಪವಾಸದಿಂದ ಇರಬೇಕು, ಒಂದು ಹೊತ್ತು ಊಟ ಮಾಡಬೇಕು, ಆಮೇಲೆ ನಿಯಮದಿಂದ ಇರಬೇಕು, ಸ್ತ್ರೀಯರ ಯಾವುದೇ ವಿಧವಾಗಿರ್ತಕ್ಕಂಥ ಭೋಗವನ್ನು ಮಾಡುವಂತಿಲ್ಲ, ಕಲಶ ಪ್ರತಿಷ್ಠೆಯನ್ನು ಮಾಡಬೇಕು, ಅನೇಕ ವಿಧಿವಿಧಾನಗಳು. ಅದು ಪೂರ್ಣ ಮಟ್ಟದ ಭಾಗವತ ಸಪ್ತಾಹದ ಕ್ರಮ ಈ ರೀತಿಯಾಗಿದೆ. ಆದರೆ ಇವತ್ತಿನ ಶಕ್ತಿ ನಮ್ಮ ಭಕ್ತಿಗೆ ಅನುಗುಣವಾಗಿ ಇವತ್ತೇನು ನಡೆಸ್ತಾ ಇದ್ದೇವೆ, ಅಂದರೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ನಾವು ನಿಷ್ಕಾಮ ದೃಷ್ಟಿಯಿಂದ ಭಗವತ್ಪ್ರೀತಿ ಉದ್ದೇಶದಿಂದ ಸ್ವಲ್ಪ ಮಾಡಿದರೂ ಕೂಡ ಅದು ದೊಡ್ಡ ಭಯದಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತದೆ. ಅದಕ್ಕನುಗುಣವಾಗಿ ಅವನು ಭಾಗವತ ಸಪ್ತಾಹವನ್ನು ಕ್ರಮದಿಂದ ತಾನು ಗೋಕರ್ಣ ಏನು ಮಾಡ್ತಾನೆ, ಭಾಗವತ ಉಪದೇಶವನ್ನು ಮಾಡ್ತಾನೆ. ಮಾಡಬೇಕಾದ್ರೆ ಚಪ್ಪರದಲ್ಲಿ ಬಿದಿರಿನ ದೊಡ್ಡ ಒಂದು ಏನು ಹೇಳ್ತಾರೆ ಇದು ಒಂದು ದೊಡ್ಡ ಮರ, ಬಿದಿರಿನ ಮರ, ಅದು ಏನು ಅದರಲ್ಲಿ ಒಂದೊಂದು ಗಂಟುಗಳಿರ್ತವೆ. ಹಾಗೆ 7 ಗಂಟುಗಳಿತ್ತು. ಮೊದಲನೇ ದಿವಸ ಸಪ್ತಾಹ ಮುಗಿಬೇಕಾದ್ರೆ 1ನೇ ಗಂಟು ಫಟ್ ಅಂತ ಹೊಡಿತಾಯಿತ್ತು. 2ನೇ ದಿವಸ ಸಪ್ತಾಹ ಮುಗಿಯುವಾಗ 2ನೇ ಗಂಟು, 3ನೇ ಗಂಟು, 4ನೇ ಗಂಟು, 7ನೇ ದಿವಸ ಮುಗಿದಾಗ ಸಂಪೂರ್ಣ ಆ ಬಿದಿರಿನ ಮರ ಸೀಳಿ ಅವನಿಗೆ ಮೋಕ್ಷ ಆಯಿತು ಅಂತಿದೆ. ಈ ಕಥೆ ಪದ್ಮಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲೂ ಕೂಡ ಬರ್ತದೆ. ಅಂತಹ ಕಥೆ ಭಾಗವತ ಮಹಿಮೆಗೆ, ಭಾಗವತ ಕಥಾಶ್ರವಣಕ್ಕೆ ಬೇರೆ ಯಾವುದರಿಂದಲೂ ಅಂದರೆ ಗಯಾಶ್ರಾದ್ದವನ್ನು ಮಾಡಿದರೆ ಎಲ್ಲ ಪ್ರೇತತ್ವವೂ ಕೂಡ ನಿವೃತ್ತಿಯಾಗಬೇಕು, ಸದ್ಗತಿಯಾಗಬೇಕು ಅಂತ ಅದರಿಂದಲೂ ಆಗದೇ ಇರತಕ್ಕಂಥ ಪಾಪಗಳನ್ನು ಮಾಡಿದಾಗ ಭಾಗವತ ಕಥಾಶ್ರವಣದಿಂದ ಅಂತಹ ಪ್ರೇತತ್ವ ನಿವೃತ್ತಿ ಆಗಿ ಆತ್ಮನಿಗೆ ಸದ್ಗತಿಯಾಗ್ತದೆ ಅನ್ನುವಂಥ ಮಹಿಮೆಯನ್ನು ಪುರಾಣದಲ್ಲಿ ಹೇಳಿದ್ದಾರೆ. ಈ ರೀತಿ ಭಾಗವತ ಕಥಾ ಈ ಮೊದಲ ಪದ್ಯವೇ ಜನ್ಮಾದ್ಯಸ್ಯ ಯತೋನ್ವಯಾದ್ ಇತರತಶ್ಚಾರ್ತೇಷ್ವಭಿಜ್ಯ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸಮಗ್ರ ಭಾಗವತದ ಶಾಸ್ತ್ರದ ಸಾರವನ್ನು ಇಲ್ಲಿ ಈ ಮಂಗಳ ಪದ್ಯದಲ್ಲಿ ಅಡಗಿಸಿದ್ದಾರೆ. ಈ ಒಂದು ಮಂಗಳ ಪದ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಸಕಲ ಶಾಸ್ತ್ರಾರ್ಥವು ಅರ್ಥ ಆದಂತೆ. ಪ್ರತ್ಯೇಕವಾಗಿ ಪುನಃ ಅದನ್ನು ನಿರೂಪಣೆ ಮಾಡಬೇಕಾದ ಅಗತ್ಯ ಇಲ್ಲ. ಒಂದು ಹಸುವನ್ನು ಹಸು ಆಕಳು ಯಾವುದು ಅಂತ ಹೇಳಿದರೆ ಹೇಳ್ಬೋದು. ಒಂದು ಕೊಂಬನ್ನು ಹಿಡ್ಕೊಂಡು ಕಿವಿಯನ್ನು ತೋರಿಸಿ ಇದು ಆಕಳು ಅಂತ ತೋರಿಸ್ಬೋದು. ದೇವರು ಹೇಗಿದ್ದಾನೆ ಅಂತ ಹೇಳಿದರೆ ಹೇಗೆ ಹೇಳಬೇಕು? ದೇವರು ಕಣ್ಣಿಗೆ ಕಾಣೋದಿಲ್ಲ, ಆ ಶಕ್ತಿ ಪರಶಕ್ತಿ ಕಾಣ್ತಾ ಇಲ್ಲ. ಕಾಣದೇ ಇರುವಂಥ ಪರಶಕ್ತಿಯನ್ನು ಗುರುತಿಸುವ ಬಗೆ ಹೇಗೆ ಗುರುತಿಸಬೇಕು? ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಅವನ ವ್ಯಾಪಾರದಿಂದ ನಾವು ಜಗತ್ತನ್ನು ಪರಮಾತ್ಮ ಇಂಥವನು ಅಂತ ಪರಮಾತ್ಮನ ಸ್ವರೂಪವನ್ನು ಗುರುತಿಸ್ಬೋದು. ಜನ್ಮಾದ್ಯಸ್ಯ ಯತಃ, ಇಡೀ ಪ್ರಪಂಚ ಯಾರಿಂದ ಸೃಷ್ಟಿಯಾಗಿದೆಯೋ, ಇಡೀ ಪ್ರಪಂಚ ಜಗತ್ತಿಗೆ ಒಬ್ಬ ನಿಯಾಮಕನಾದಂಥ ಶಕ್ತಿ ಏನಿದೆಯೋ, ಇಡೀ ಈ ಜಗತ್ತು ಎಲ್ಲ ಸಮಗ್ರ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನಲ್ಲ, ಸೃಷ್ಟಿಕರ್ತ ಯಾರಿದ್ದಾನೆ ಅವನು ದೇವರು. ಹಾಗಾದರೆ ದೇವರು ಯಾರು, ದೇವರ ಸ್ವರೂಪ ಏನು ಅಂತ ಕೇಳಿದರೆ ಜಗತ್ತನ್ನು ಸೃಷ್ಟಿ ಮಾಡಿದವನು ದೇವರು. ದೇವರ ಸ್ವರೂಪ ಇದು. ಹಸು ಹೇಗಿದೆ? ಕೊಂಬು ಇದೆ, ಕಿವಿ ಇದೆ, ಇದನ್ನು ಹಸು ಅಂತ ಹೇಳ್ಬೋದು, ಆಕಳು ಅಂತ ಹೇಳ್ಬೋದು. ಹಾಗಾದರೆ ದೇವರು ಅಂದರೆ ಹೇಗಿರ್ತಾನೆ? ಅವನ ಶಕ್ತಿ ಏನು ಅಂದರೆ ಇಡೀ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ದಾನೋ ಅವನು ದೇವರು ಅಂತ. ಪ್ರಾಯ ದೇವರನ್ನು ಯಾಕೆ ಒಪ್ಪಬೇಕು? ದೇವರ ಸ್ವರೂಪವನ್ನು ಈ ರೀತಿಯಾಗಿ ಹೇಗೆ ಚಿಂತನೆ ಮಾಡಬೇಕು? ಬೇಕಾಗಿಲ್ಲ ಅಂತ ದೇವರನ್ನು ನಿರಾಕರಣೆ ಮಾಡ್ತಕ್ಕಂಥ ವಾದ ಇದೆ ಇವತ್ತು. ದೇವರನ್ನು ಅಲ್ಲಗಳೆಯತಕ್ಕಂಥ ವಾದ ಇದೆ. ಆದರೆ ಭಾಗವತದಲ್ಲಿ ಮೊದಲ ಪದ್ಯದಲ್ಲಿ ಮೊದಲ ಶಬ್ದವೇ ಜನ್ಮಾದ್ಯಸ್ಯ ಯತಃ ಅನ್ನುವ ಪದ ಪ್ರಾಯ ನಮ್ಮ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ತಗೊಂಡು ಹೋಗ್ತದೆ. ಒಂದು ಚಿಕ್ಕ ಗಡಿಯಾರ ಇದೆ ಅಲ್ಲಿ, ಆ ಗಡಿಯಾರ ತಿರುಗಬೇಕಂತಾದರೆ ಅದರ ಹಿಂದೆ ಒಬ್ಬ ವಿಜ್ಞಾನಿ ಇರಲೇಬೇಕಲ್ಲ. ವಿಜ್ಞಾನಿ ಇಲ್ಲ ಅಂತಾದರೆ ಆ ಗಡಿಯಾರ ತಿರುಗಲಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಅಂಥ ಚಿಕ್ಕ ಗಡಿಯಾರವೂ ಕೂಡ ಶೆಲ್ ಖಾಲಿ ಆದರೆ ನಿಷ್ಕ್ರಿಯವಾಗಿ ಬಿಡ್ತದೆ. ಆದರೆ ಇಡೀ ಪ್ರಪಂಚ
ನಮ್ಮನ್ನು ಬೆಳಿಗ್ಗೆ ಆಗುತ್ತೆ, ಸಾಯಂಕಾಲ ಆಗುತ್ತೆ, ಸೂರ್ಯ ಉದಯಿಸ್ತಾನೆ, ಸೂರ್ಯ ಅಸ್ತಂಗತನಾಗ್ತಾನೆ, ಚಂದ್ರ ಉದಯಿಸ್ತಾನೆ. ಇದು ಯಾವತ್ತೂ ನಿಂತದ್ದಂತೆ ಇಲ್ಲ. ಹಾಗಾದರೆ ಯಾರು ಇದರ ಹಿಂದೆ ಇದ್ದಾನೆ? ಕಣ್ಣಿಗೆ ಕಾಣುವ ಯಾರಿಗೂ ಕೂಡ ಇವತ್ತು ಮನುಷ್ಯರಿಗೆ ಇದರಿಂದ ಸಾಧ್ಯವೇ ಇಲ್ಲ ಇಂಥ ಕೆಲಸವನ್ನು ಮಾಡಲಿಕ್ಕೆ. ಹಾಗಾಗಿ ಒಬ್ಬ ಇದರ ಹಿಂದೆ ಸಾಧಾರಣ ವಿಜ್ಞಾನಿಯಲ್ಲ, ಅದ್ಭುತವಾಗಿರ್ತಕ್ಕಂಥ ಇಡೀ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಒಬ್ಬ ಕರ್ತ ಇರಲೇಬೇಕು. ಅವನು ಯಾರು? ಪರಮಾತ್ಮ. ಹಾಗಾದರೆ ಸಮಗ್ರ ಜಗತ್ತಿಗೆ ಕರ್ತೃನಾದವನು, ಅದನ್ನು ಸೃಷ್ಟಿ ಮಾಡಿದವನು ಅವನು ಪರಮಾತ್ಮ. ಪರಮಾತ್ಮನ ಸ್ವರೂಪ ಇದರಿಂದ ಗೊತ್ತಾಗ್ತದೆ. ಅಲ್ಲ, ಭಗವಂತನೇ ಕಾಣ್ತಾ ಇಲ್ಲ, ಕಾಣದೇ ಇರುವ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಹೇಗೆ? ದೇವರನ್ನು ತಿಳ್ಕೊಳ್ಬೇಕು ಅಂತ ಹೊರಟದ್ದು ನಾವಿವತ್ತು. ಇಂಥವನು ದೇವರು ಅಂತ, ಆದರೆ ಕಣ್ಣಿಗೆ ಕಾಣ್ತಾ ಇಲ್ಲ, ಜಗತ್ತನ್ನು ಸೃಷ್ಟಿ ಮಾಡಿದವನು ಕಾಣ್ತಾ ಇಲ್ಲ, ಅವನು ಹೇಗೆ ತಿಳ್ಕೊಳ್ಬೇಕು ಅನ್ನುವ ಜಿಜ್ಞಾಸೆ ಬರ್ತದೆ. ದೇವರು ಸ್ವರೂಪ ಗೊತ್ತಾಯಿತು, ಆದರೆ ತಿಳ್ಕೊಳ್ಳೋದು ಹೇಗೆ? ಕಣ್ಣಿಗೆ ಕಂಡ್ರೆ ಗೊತ್ತಾಗ್ತದೆ, ಕಣ್ಣಿಗೆ ಕಾಣ್ತಾ ಇಲ್ಲ. ಆಗ ಒಂದೇ ಒಂದು ಉಪಾಯ, ದೇವರನ್ನು ತಿಳ್ಕೊಳ್ಳಿಕ್ಕೆ ಅನ್ವಯಾತ್ ಇತರತಃ, ಒಂದು ವೇದವನ್ನು ಓದುವುದರಿಂದ ದೇವರನ್ನು ತಿಳ್ಕೊಳ್ಬೋದು. ಆದರೆ ವೇದ ಎಲ್ಲಿ ಅರ್ಥ ಆಗ್ತದೆ? ಓದಲಿಕ್ಕೇ ಆಗೋದಿಲ್ಲ, ಓದಿದರೆ ಅರ್ಥವೂ ಸುತರಾಮ ಆಗೋದಿಲ್ಲ. ಅದಕ್ಕೋಸ್ಕರವೇ ವೇದವ್ಯಾಸ ದೇವರು ಭಾರಿ ಇದನ್ನೆಲ್ಲ ರಚನೆ ಮಾಡಿದರು, ಮಹಾಭಾರತವನ್ನು ರಚನೆ ಮಾಡಿದರು. ತುಂಬ ಚಿಂತಾಕ್ರಾಂತರಾಗಿದ್ದರು. ಮಹಾಭಾರತವನ್ನು ರಚನೆ ಮಾಡಿಯೂ ಕೂಡ ಏನೋ ಸ್ವಲ್ಪ ಅತೃಪ್ತಿ ಆಗಿರಲಿಲ್ಲ ಅವರಿಗೆ, ಅತೃಪ್ತಿ ಇರುವಂತೆ ಕಾಣ್ತಾ ಇದ್ದರು. ನಾರದರು ಬಂದರಂತೆ. ನಾರದು ಬಂದು, ಏನು ನಾನು ಅತೃಪ್ತಿ ಇದ್ದಂತೆ ಕಾಣ್ತಾ ಇದೆಯಲ್ಲ ಅಂತ ಕೇಳಿದ್ರಂತೆ. ಹೌದು, ನೀವು ರಚನೆ ಮಾಡಬೇಕಾದ್ದು ಇನ್ನೂ ಇದೆ, ಬಾಕಿ ಇದೆ. ಭಾಗವತ ಧರ್ಮಗಳನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಕ್ಕಂಥ ಇನ್ನೊಂದು ಗ್ರಂಥ ನಮ್ಮ ಸಜ್ಜನರಿಗೆ ಬೇಕಾಗಿದೆ. ಹಾಗಾಗಿ ಯಾರಿಗೆ ವೇದ ಅರ್ಥ ಆಗುವುದಿಲ್ಲವೋ, ವೇದಾರ್ಥ ಚಿಂತನೆಯನ್ನು ಮಾಡುವ ಸಾಮರ್ಥ್ಯ ಯಾರಿಗಿಲ್ವೋ ಅವರೆಲ್ಲರಿಗೂ ಕೂಡ ಶ್ರೀಮದ್ ಭಾಗವತ ಗ್ರಂಥವನ್ನು ರಚನೆ ಮಾಡಿ ವೇದವ್ಯಾಸ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ಅನ್ವಯಾತ್ ಅಂದರೆ ವೇದವನ್ನು ವೇದದಲ್ಲಿ ಸಮನ್ವಯ ಮಾಡುವುದರಿಂದ, ವೇದಾರ್ಥ ಚಿಂತನೆಯನ್ನು ಮಾಡುವುದರಿಂದ, ಇತರತಃ ಯುಕ್ತಿಯಿಂದಲೂ ಅನುಸಂಧಾನ ಮಾಡುವುದರಿಂದ ಏನು ಅಂದರೆ ಇವತ್ತು ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಬೋದು. ಜನ್ಮಾದ್ಯಸ್ಯ ಯತೋನ್ವಯಾದ್ ಇತರತಶ್ಚ ಅರ್ಥೇಶ್ವಭಿಜ್ಞ. ಇಲ್ಲಿ ಅವನು ಪ್ರಾಯ ಈ ಪ್ರಪಂಚವನ್ನು ಪರಮಾತ್ಮ ಯಾಕೆ ಸೃಷ್ಟಿ ಮಾಡಬೇಕು, ಅದು ತಂತಾನೇ ಇವತ್ತು ಬೇರೆ ವಿಜ್ಞಾನಿಗಳು ಹೇಳ್ತಾರೆ, ದೇವರನ್ನು ಒಪ್ಪುವುದಿಲ್ಲ. ವಿದೇಶಿ ವಿಜ್ಞಾನಿಗಳು ದೇವರು ಬಂದು ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಹೇಳಿ ಇವತ್ತೇನು ಆಧುನಿಕ ವಿಜ್ಞಾನಿಗಳಿದ್ದಾರಲ್ಲ, ಇದನ್ನು ಒಪ್ಪುವುದಿಲ್ಲ. ದೇವರೊಬ್ಬ ಇದ್ದಾನೆ, ಕಣ್ಣಿಗೆ ಕಾಣುವುದಿಲ್ಲ, ಅವನನ್ನೆಲ್ಲ ವೇದಗಳು ಪ್ರತಿಪಾದನೆ ಮಾಡ್ತವೆ, ಇದನ್ನು ಒಪ್ಪುವುದೇ ಇಲ್ಲ ಅವರು. ಮತ್ತೆ ಹೇಗೆ ಸೃಷ್ಟಿಯಾಯಿತು? ಒಂದು ಪರಮಾಣು ಇದೆ, ಅಟಮ್ ಯಾವುದೋ ಇದೆ, ಅದರಿಂದ ಅದು ಡಾರ್ವಿನ್ ವಾದ ಅಂತೇನಿದೆ, ಒಂದಿಷ್ಟು ವಾದಗಳು ಅವರದ್ದು, ಹೊಸ ಹೊಸ ವಾದಗಳು ಬರ್ತಾ ಇರ್ತವೆ. ಪ್ರಕೃತಿಯಿಂದಲೇ ಈ ಜಗತ್ತು ನಿರ್ಮಾಣ ಆಯಿತು ಅಂತೇಳಿ. ಹಾಗಾಗಿ ದೇವರನ್ನು ಯಾಕೆ ಒಪ್ಪಬೇಕು? ದೇವರಿಗೆ ಅಂಥ ಸಾಮರ್ಥ್ಯ ಇಲ್ಲ ಅಂತ ಇಂಥ ಆಕ್ಷೇಪಗಳಿಗೆ ಉತ್ತರ ಏನು ಕೊಡ್ತಾರೆ ಅಂದರೆ, ಅರ್ಥೇಶ್ವಭಿಜ್ಞ ಅಂದರೆ ಚೈತನ್ಯರಹಿತವಾಗಿರ್ತಕ್ಕಂಥ ಒಂದು ವಸ್ತುವಿನಿಂದ ಈ ಜಗತ್ತಿನ ನಿರ್ಮಾಣ ಸಾಧ್ಯವೇ ಇಲ್ಲ. ಒಬ್ಬ ಚೇತನ ಇರಲೇಬೇಕು. ನೋಡಿ, ಮಣ್ಣಿದೆ, ನೀರಿದೆ, ಒಂದು ಬೇಕಾದ ಚಕ್ರ ತಿರುಗಿಸಲಿಕ್ಕೆ ಬೇಕಾದಂಥ ಕೋಲಿದೆ, ಒಂದು ಅಂದರೆ ಘಟ ಅಥವಾ ಪಾಟ್, ಅದು ಸಿದ್ಧ ಆಗ್ತದ? ಒಬ್ಬ ಕುಂಬಾರ ಬೇಕೇ ಬೇಕು, ಅದನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಚೈತನ್ಯ ಬೇಕೇ ಬೇಕು, ಚೇತನ ಶಕ್ತಿ ಬೇಕು. ಹಾಗೆಯೇ ಪ್ರಕೃತಿ ಇದೆ. ಪ್ರಕೃತಿ ಅಂದರೆ ಸೂಕ್ಷ್ಮ ಪ್ರಕೃತಿ, ಪಂಚಭೂತಗಳಿವೆ, ಎಲ್ಲವೂ ಇವೆ. ಆದರೆ ಅದನ್ನು ನಿಯಂತ್ರಿಸುವಂತಹ, ಅದನ್ನೆಲ್ಲವನ್ನು ಮೇಳೈಸಿ ಹುಟ್ಟಿಸುವಂತಹ ಒಂದು ಶಕ್ತಿ, ಚೈತನ್ಯ ಶಕ್ತಿ ಇಲ್ಲದೇ ಇದ್ದರೆ, ಪರಶಕ್ತಿ ಇಲ್ಲ ಅಂತಾದರೆ ಈ ಜಗತ್ತಿನ ನಿರ್ಮಾಣ ಸಾಧ್ಯ ಇಲ್ಲ. ಹಾಗಾಗಿ ಅರ್ಥೇಶು ಅಭಿಜ್ಞ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಶು ಅಭಿಜ್ಞ. ಆಮೇಲೆ ಅವನು ಎಲ್ಲ ಇದೆ, ಪ್ರಾಯ ಅವನು ಸೃಷ್ಟಿ ಮಾಡಬೇಕಾದ್ರೆ ಇನ್ನೊಂದರ ಅಧೀನನಾಗಿ ಸೃಷ್ಟಿ ಮಾಡ್ತಾನೆ. ಅಂದರೆ ಈ ಪ್ರಕೃತಿ ಬೇಕು, ಆ ಜೀವರಾಶಿಗಳು ಬೇಕು, ಎಲ್ಲವನ್ನು ಸೃಷ್ಟಿ ಮಾಡಬೇಕಾದ್ರೆ ಅವನು
ಇನ್ನೊಂದರ ಅಧೀನನಾಗಿ ಸೃಷ್ಟಿ ಮಾಡ್ತಾನೆ ಅಂದರೆ ಇಲ್ಲ, ಅವನು ಸ್ವರಾಟ್, ಅವನು ಸ್ವತಂತ್ರನಾಗಿದ್ದಾನೆ. ಹಾಗಾಗಿ ಜಗತ್ತಿಗೆ ಸೃಷ್ಟಿಕರ್ತನಾಗಿದ್ದಾನೆ. ಸಕಲ ವೇದಗಳು ಅವನ್ನು ಪ್ರತಿಪಾದನೆ ಮಾಡ್ತಾವೆ. ಆನಂತರ ಅವನು ಬಹಳ ಅರ್ಥೇಶು ಅಭಿಜ್ಞ, ಎಲ್ಲ ವಿಷಯಗಳಲ್ಲೂ ಕೂಡ ಅವನು ಸರ್ವಜ್ಞನಾಗಿದ್ದಾನೆ. ಆನಂತರ ಸ್ವರಾಟ್, ಸ್ವತಂತ್ರನಾಗಿದ್ದಾನೆ. ಅಂತಹ ಬ್ರಹ್ಮನ ಬಗ್ಗೆ ತೇನೇ ಬ್ರಹ್ಮರದಾಯ ಆದಿಕವಯೇ, ಸಮಸ್ತ ವೇದಗಳ ಬ್ರಹ್ಮದೇವರಿಗೆ ಸಮಸ್ತ ವೇದಗಳ ರಹಸ್ಯಾರ್ಥಗಳನ್ನು ಮೊದಲು ಉಪದೇಶವನ್ನು ಕೂಡ ಮಾಡ್ತಾನೆ. ಇಂತಹ ಪರಬ್ರಹ್ಮನ ಬಗ್ಗೆ ಸದಾ ಅವನು ಇನ್ನೇನಾಗಿದ್ದಾನೆ ಅಂದರೆ ಇಂಥ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಯಾವ ಕಾರಣಕ್ಕೋಸ್ಕರ ಸೃಷ್ಟಿ ಮಾಡ್ತಾನೆ? ಏನಾದರೂ ಪ್ರಯೋಜನ ಇದೆಯಾ ಸೃಷ್ಟಿ ಮಾಡುವ ವಿಷಯದಲ್ಲಿ? ಅವನಿಗೆ ಯಾವ ವಿಧವಾದ ಆಪ್ತ ಕಾಮಸ್ಯ ಕಾಸ್ಪೃಹ, ಯಾವುದೇ ವಿಧವಾದಂಥ ಪ್ರಯೋಜನ ಇಲ್ಲ. ಜನ್ಮಾದ್ಯಸ್ಯ ಯತೋನ್ವಯಾದ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮರದಾಯ ಆದಿಕವಯೇ ಮುಖ್ಯಂತಿ ಎಂ ಸೂರಯ. ಆದರೆ ಅವನು ನೋಡಿ ಎಲ್ಲವನ್ನು ಸೃಷ್ಟಿ ಮಾಡಿದಂತೆ ದೇವರು, ಸಮಗ್ರವನ್ನು ಸೃಷ್ಟಿ ಮಾಡಿ ಅವನಿಗೆ ತೃಪ್ತಿಯಾಗಲಿಲ್ಲ ಅಂತೆ. ಯಾಕೆ ಅಂದರೆ ಯಾವುದನ್ನು ಸೃಷ್ಟಿ ಮಾಡಿದರೂ ಕೂಡ ಆ ವಸ್ತುಗಳು ಸೃಷ್ಟಿ ಮಾಡಿದವನು ತಿಳ್ಕೊಳ್ತಾನೇ ಇಲ್ಲ. ಯಾರನ್ನು ಸೃಷ್ಟಿ ಮಾಡಿ, ಯಾವುದನ್ನು ಸೃಷ್ಟಿ ಮಾಡಿದೇವೋ, ಸೃಷ್ಟಿ ಮಾಡಿದ್ದಾನೋ ಪರಮಾತ್ಮ, ಆ ವಸ್ತುಗಳು ಸೃಷ್ಟಿಕರ್ತನನ್ನು ತಿಳ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಆಲೋಚನೆ ಮಾಡಿದ, ಬುದ್ಧಿ ಇರುವ ವಸ್ತುಗಳ ಚೈತನ್ಯವನ್ನು ಸೃಷ್ಟಿ ಮಾಡಬೇಕು ಅಂತ. ಅದು ಯಾರು? ಮನುಷ್ಯರು. ಬ್ರಹ್ಮಾವಬೋಧ ದಿಶಣಾಯ ಮುದಮಾತನೋ ತಂತು ಬರ್ತದೆ. ಬ್ರಹ್ಮನನ್ನು, ಪರಮಾತ್ಮನನ್ನು ತಿಳ್ಕೊಳ್ಳುವುದಕ್ಕೋಸ್ಕರ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದು. ಹಾಗಾಗಿ ಮನುಷ್ಯ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಉದ್ದೇಶವೇ ದೇವರನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಅವನ ಇಚ್ಛೆ ಆಗಿದೆ. ಹಾಗಾಗಿ ಮೊದಲು ಮನುಷ್ಯರನ್ನು ಸೃಷ್ಟಿ ಮಾಡುವ ಉದ್ದೇಶ ಅದಾಗಿತ್ತು. ದೇವಸ್ಯ ಅಂದರೆ ಅವನಿಗೆ ಆದರೆ ಅಂಥ ಮುಖ್ಯಂತಿ ಎಂ ಸೂರಯ, ಮನುಷ್ಯರನ್ನು ಸೃಷ್ಟಿ ಮಾಡಿದ ಹೌದು, ಆದರೆ ತಿಳ್ಕೊಳ್ಳಿಕ್ಕೆ ಆಗ್ತಾ ಇದೆಯಾ ಅಂದರೆ ಪರಮಾತ್ಮನನ್ನು ಸಾಕಲ್ಯೇನ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆಂದರೆ ಅವನು ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ಸಂಪೂರ್ಣವಾಗಿ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮುಖ್ಯಂತಿ ಎಂ ಸೂರಯ. ದೇವರ ಸೃಷ್ಟಿ ಅದು ಮೂರು ವಿಧವಾಗಿದೆ. ದೇವರ ಸೃಷ್ಟಿ ಒಂದು ತನ್ನ ಸೃಷ್ಟಿ, ಇನ್ನೊಂದು ಜೀವರ ಸೃಷ್ಟಿ, ಇನ್ನೊಂದು ಜಗತ್ತಿನ ಸೃಷ್ಟಿ. ಮೂರಕ್ಕೂ ಕೂಡ ವ್ಯತ್ಯಾಸ ಇದೆ. ತನ್ನ ಸೃಷ್ಟಿಯಲ್ಲಾಗಬೇಕಾದ್ರೆ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ, ತೇಜೋ ವಿನಿಮಯ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಬೇಕಾದ್ರೆ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಈ ದೀಪ ಹೇಗೋ ಆ ದೀಪವೂ ಹಾಗೆ, ಅದರಲ್ಲಿ ವ್ಯತ್ಯಾಸವೇ ಇಲ್ಲ. ಅದು ತೇಜಸ್ಸಿನ ವಿನಿಮಯವಾದಂತೆ. ತಾನು ಮೂಲ ರೂಪದಿಂದ 26 ಅವತಾರಗಳನ್ನು ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾರೆ. ಭಗವಂತನ ಅವತಾರ ರೂಪಗಳು ಯಾವುದು ಅಂತೇಳಿ. ಆ ಯಾವ ರೂಪಗಳಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ. ರಾಮಕೃಷ್ಣಾದ್ಯ ಅವತಾರಗಳಲ್ಲಿ ರಾಮಕೃಷ್ಣ ಅಂತ ಹೆಸರು ಬೇರೆ, ಆದರೆ ಎಲ್ಲ ರೂಪಗಳಲ್ಲೂ ಸಮಾನವಾದ ಸಾಮರ್ಥ್ಯ, ಯಾವುದೇ ವ್ಯತ್ಯಾಸ ಇಲ್ಲ. ಇದು ತನ್ನ ಪರಮಾತ್ಮನ ಸೃಷ್ಟಿ. ಇನ್ನು ಜೀವನ ಸೃಷ್ಟಿಯಾಗಬೇಕಾದ್ರೆ ತೇಜೋ ವಾರಿ ವಿನಿಮಯ. ನೋಡಿ, ವಾರಿ ವಿನಿಮಯ ಅಂದರೆ, ವಾರಿ ಅಂದರೆ ನೀರು, ನೀರಿನ ವಿನಿಮಯ ಅಂದರೆ ಮೇಲೆ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಬೀಳ್ತದೆ. ಅದು ವಾರಿಯ ಪ್ರತಿಬಿಂಬ ಬೀಳುತ್ತದೆ, ನೀರಿನ ಪ್ರತಿಬಿಂಬ ಮೂಡ್ತದೆ. ಆದರೆ ಸೂರ್ಯನ ಪ್ರತಿಬಿಂಬ ಸೂರ್ಯನಂತೆ ಬಿಸಿ ಇರುವುದಿಲ್ಲ, ಸೂರ್ಯನಂತೆ ಆಕಾರ, ಅಷ್ಟು ದೊಡ್ಡ ಆಕಾರದಲ್ಲಿ ಸೂರ್ಯನ ಪ್ರತಿಬಿಂಬ ಇರುವುದಿಲ್ಲ. ಅದರಂತೆ ಜೀವನ ಸೃಷ್ಟಿ, ಸೂರ್ಯನ ಪ್ರತಿಬಿಂಬದ ಸೃಷ್ಟಿಯಂತೆ ಪರಮಾತ್ಮ ತನ್ನ ಜೀವನ ಸೃಷ್ಟಿಯನ್ನು ಮಾಡ್ತಾನೆ. ತೇಜೋ ವಾರಿ ಮೃದಾಂ, ಮೃದ್ವಿನಿಮಯ. ಇನ್ನು ಜಗತ್ತಿನ ಸೃಷ್ಟಿಯಾಗಬೇಕಾದ್ರೆ ಅದು ಅತ್ಯಂತ, ಅಂದರೆ ಒಂದು ಮಣ್ಣು ಮಡಿಕೆಯಾದಂತೆ ಪೂರ್ಣ ವಿಕಾರವನ್ನು ಹೊಂದದೆ. ಅದು ಮಣ್ಣಿನಿಂದ ಮಡಿಕೆಯಾದಂತೆ ಏನು ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಮೂರು ವಿಧವಾದಂಥ ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾನೆ. ತೇಜೋ ವಾರಿ ಮೃದಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ. ಮತ್ತು ಅವನು ಈ ಸೃಷ್ಟಿಗೆ ಉದ್ದೇಶವೂ ಕೂಡ ಯಾವುದೇ ವಿಧವಾದ ಪ್ರಯೋಜನದ ಅಪೇಕ್ಷೆ ಇಲ್ಲ. ಎರಡು ವಿಧವಾದ ಜಿಜ್ಞಾಸೆಗಳು ಬರಲಿಕ್ಕೆ ಅವಕಾಶ ಇದೆ. ಒಂದು, ಏನಾದರೂ ಪ್ರಯೋಜನವನ್ನು ಇಟ್ಟುಕೊಂಡು ತಾನು ಸೃಷ್ಟಿ ಮಾಡ್ತಾನೋ, ಅಂದರೆ ಯಾರೂ ಕೂಡ ಪ್ರಯೋಜನ ಇಲ್ಲದೇನೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತದೆ ಅಂತಿದೆ. ಅತ್ಯಂತ ಮಂದರೂ ಕೂಡ ಪ್ರಯೋಜನ ಇಲ್ಲದೇನೆ ಕೆಲಸವನ್ನು ಮಾಡುವುದಿಲ್ಲ. ಹಾಗಾಗಿ ಇವನು ಏನಾದರೂ ಒಂದು ಪ್ರಯೋಜನ ಇರಬೇಕು.
ಪ್ರಯೋಜನವನ್ನು ಇಟ್ಟುಕೊಂಡ್ರೆ ಅಪರಿಪೂರ್ಣನಂತಾಗ್ತಾನೆ. ಏನೋ ಒಂದು ಪ್ರಯೋಜನದ ಅಪೇಕ್ಷೆ ಇದೆ, ಆಕಾಂಕ್ಷೆ ಇದೆ, ಈ ಪೂರ್ಣ ಆಗಬೇಕಾಗಿದೆ ಅನ್ನುವಂಥ ಒಂದು ಸಮಸ್ಯೆ ಬರುತ್ತೆ. ಹಾಗಾಗಿ ಪ್ರಯೋಜನ ಇದೆಯೋ ಇಲ್ಲವೋ, ಪ್ರಯೋಜನ ಇದ್ದು ಸೃಷ್ಟಿ ಮಾಡ್ತಾನ, ಪ್ರಯೋಜನ ಇಲ್ಲದೇನೆ ಸೃಷ್ಟಿ ಮಾಡ್ತಾನ ಅಂತ ಜಿಜ್ಞಾಸೆಗೆ ಉತ್ತರ ಇಲ್ಲ. ಅವನು ಪ್ರಯೋಜನ ಇದ್ದೇ, ಯಾವ ಪ್ರಯೋಜನ ಅಂದರೆ ತನಗೆ ಪ್ರಯೋಜನ ಇಲ್ಲ, ಜೀವರಾಶಿಗಳಿಗೆ ಪ್ರಯೋಜನ ಇದೆ. ನಮ್ಮ ಸಾಧಕ ಜೀವರಾಶಿಗಳಿಗೆ ಉದ್ಧಾರ ಮಾಡುವುದಕ್ಕೋಸ್ಕರ ತಾನು ಸೃಷ್ಟಿ ಮಾಡ್ತಾನೆ ಅನ್ನುವಂಥ ಸಮಾಧಾನವನ್ನು ಕೊಡ್ತಾರೆ. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿಯಂ ಸೂರ್ಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇದ ಸದಾ ನಿರಸ್ತ ಕುಹಕಂ. ಮತ್ತು ಅವನು ಯಾವುದೇ ವಿಧವಾದ ಕುಹಕ ಅವನಲ್ಲಿ ಇಲ್ಲ. ಯಾಕೆ ಅಂದರೆ ಸೃಷ್ಟಿ ಮಾಡಬೇಕಾದ್ರೆ ಕೆಲವರು ಈ ತಮ್ಮ ಸಾಮರ್ಥ್ಯವನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ ವಂಚನೆಯಿಂದ, ಚಾಕಚಕ್ಯತೆಯಿಂದ, ಇದು ವಸ್ತು ಚಮತ್ಕಾರದಿಂದ ಸುಳ್ಳಾದ ವಸ್ತುವನ್ನು ಸತ್ಯ ಅಂತ ತೋರಿಸ್ತಾರೆ ಜಗತ್ತಿನಲ್ಲಿ. ಯಾವುದೋ ಒಂದು ಪೇಪರ್ ಇರ್ತದೆ, ಚಿಕ್ಕ ಕಾಗದ ಇರ್ತದೆ, ಅದನ್ನು 1000 ರೂಪಾಯಿಯ ನೋಟಿನಂತೆ ತೋರಿಸ್ತಾರೆ. ಚಮತ್ಕಾರ ಅದು. ಅಂದರೆ ಸುಳ್ಳನ್ನು ಸತ್ಯವನ್ನಾಗಿ ತೋರಿಸುವಂಥ ಒಂದು ಸಾಮರ್ಥ್ಯ. ಆ ರೀತಿಯಾಗಿರ್ತಕ್ಕಂಥ ಕುಹಕ ಬುದ್ಧಿ ಪರಮಾತ್ಮನಿಗಿಲ್ಲ. ಈ ಜಗತ್ತನ್ನು ಸತ್ಯವಾದ ನಿರಸ್ತ ಕುಹಕಂ, ಪರಮಾತ್ಮನಿಗೆ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಯಾವುದೇ ವಿಧವಾದ ಕುಹಕ ಇಲ್ಲ. ಕೆಲವರೆಲ್ಲ ಹೇಳ್ತಾರೆ ಈ ಜಗತ್ತು ಸುಳ್ಳು ಅಂತೇಳಿ. ಜಗತ್ತು ಸುಳ್ಳಲ್ಲ, ಅವನ ಸೃಷ್ಟಿಯೂ ಸುಳ್ಳಲ್ಲ, ಎಲ್ಲವೂ ಸತ್ಯವೇ. ಅಂತಹ ಸತ್ಯವಾದ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ. ಹಾಗಾಗಿ ಒಂದು ವೇಳೆ ಅವನಲ್ಲಿ ಸುಳ್ಳಾದ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತಾದರೆ ಮೊದಲ ವಿಶೇಷಣವೇ ಜನ್ಮಾದ್ಯಸೇತ ಅನ್ನೋದೇ ಹೋಯಿತು. ಜಗತ್ ಸೃಷ್ಟಿಕರ್ತೃತ್ವನೇ ದೇವರಿಗಿಲ್ಲ ಅಂತಾಗಬೇಕಾದೀತು, ಸರ್ವಜ್ಞತ್ವವೇ ಸುಳ್ಳು ಅಂತಾಗಬೇಕಾದೀತು, ಎಲ್ಲವೂ ಸುಳ್ಳು ಅಂತಾಗ್ತಿತ್ತು. ಹಾಗಾಗಿ ಅವನು ಈ ವಿಶೇಷಣ ಬಹಳ ಮುಖ್ಯವಾದ ವಿಶೇಷಣ. ಪರಮಾತ್ಮನಲ್ಲಿ ಯಾವುದೇ ವಿಧವಾದಂಥ ದೋಷಗಳಿಲ್ಲ, ಕುಹಕ ಇಲ್ಲ. ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಪರಮಾತ್ಮನ ಅವನು ಸತ್ಯ, ಪರ ಅಂದರೆ ಉತ್ಕೃಷ್ಟನಾಗಿದ್ದಾನೆ, ಜ್ಞಾನಾನಂದ ಪೂರ್ಣನಾಗಿದ್ದಾನೆ ಅಂಥವನನ್ನು ಧೀಮಹಿ ಅಂತ ಹೇಳ್ತಾರೆ. ಯದ್ಯಪಿ ಧೀಮಹಿ ಅನ್ನುವಂಥ ಶಬ್ದ ಸಂಸ್ಕೃತದಲ್ಲಿ ಇಲ್ಲ, ಧ್ಯಾಯೇತ್ ಅಂತ ಹೇಳಬೇಕು. ಇವತ್ತೇನು ಗ್ರಾಮರ್ ಇದೆ, ಅಂದರೆ ಪಾಣಿನಿಯ ವ್ಯಾಕರಣ ಇದೆ, ಅಲ್ಲಿ ಧೀಮಹಿ ಅನ್ನುವ ಶಬ್ದ ಇಲ್ಲ. ಆದರೆ ಗಾಯತ್ರಿಯಲ್ಲಿದೆ, ಭರ್ಗೋ ದೇವಸ್ಯ ಧೀಮಹಿ. ಯಾವತ್ತೂ ಕೂಡ ಇದನ್ನು ಹೇಳ್ತಾರೆ. ಭಾಗವತ ಅನ್ನೋದು ಗಾಯತ್ರಿಯ ಭಾಷ್ಯರೂಪ ಅಂತ ಹೇಳ್ತಾರೆ. ಗಾಯತ್ರಿ ಭಾಷ್ಯರೂಪೋತ್ಸವ. ಅದನ್ನು ತೋರಿಸೋದಕ್ಕೋಸ್ಕರ ವೇದವ್ಯಾಸ ದೇವರು ಅಲ್ಲಲ್ಲಿ ಬ್ರಹ್ಮಸೂತ್ರ ಅಂದರೆ ವೇದವನ್ನು ವ್ಯಾಖ್ಯಾನ ಮಾಡುವಾಗ ವೇದ ವ್ಯಾಖ್ಯಾನ ರೂಪ ಇದು. ಆತ್ಮಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ಅಂತ ಈಶಾವಾಸ್ಯೋಪನಿಷತ್ತಿನ ವ್ಯಾಖ್ಯಾನ ರೂಪ ಅಂತ ಹೇಳ್ತಾರೆ. ಒಂದು ಕಡೆ ಗಾಯತ್ರಿಯ ವ್ಯಾಖ್ಯಾನ ರೂಪ. ಹಾಗಾಗಿ ವೇದ ವ್ಯಾಖ್ಯಾನ ರೂಪ ಅನ್ನೋದು ತೋರಿಸೋದಕ್ಕೋಸ್ಕರ ಗಾಯತ್ರಿ ಭಾಷ್ಯ ರೂಪ ಇದು. ಅದನ್ನು ತೋರಿಸೋದಕ್ಕೋಸ್ಕರ ಏನು ವೇದವ್ಯಾಸ ದೇವರು ಧೀಮಹಿ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈ ರೀತಿ ಗಾಯತ್ರಿಯ ಭಾಷ್ಯರೂಪವಾಗಿ ಭಾಗವತ ಅತ್ಯಂತ ಭಗವಂತನ ಮಹಿಮೆಯನ್ನು ಮೊದಲ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಆ ನಂತರ ಈ ಭಾಗವತಕ್ಕೆ ಏನು ಭಾಗವತ ಕಥಾಶ್ರವಣವನ್ನು ಮಾಡಿದರೆ ಪ್ರಯೋಜನ ಏನು, ಅಧಿಕಾರಿ ಯಾರು ಇದನ್ನು ಕೇಳಬೇಕು ಅನ್ನೋ ವಿಷಯದಲ್ಲಿ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಯಾರು ಪ್ರೋಜ್ಜಿತ ಕೈತವ, ಧರ್ಮ ಪ್ರೋಜ್ಜಿತ ಕೈತವ, ಧರ್ಮದಲ್ಲಿ ಕೈತವ ಅಂದರೆ ಮೋಸ, ವಂಚನೆ, ಅದು ಬಿಟ್ಟಂತಹ ಅಂದರೆ 2 ವಿಧವಾದ ಧರ್ಮ ಇದೆ ಅಂತ ಅರ್ಥ. ಮೋಸದಿಂದ ಧರ್ಮಾಚರಣೆ, ಮೋಸ ಸಹಿತವಾದ ವಂಚನೆಯಿಂದ ಕೂಡಿದ ಧರ್ಮ, ನಿರ್ವಂಚನೆಯಿಂದ ಕೂಡಿದ ಧರ್ಮ ಅಂತ 2 ಇದೆ. ಅದು ಹೇಗೆ ನಿಮಗೆ ಅಂದರೆ ಯಾವುದೋ ಸ್ವಾರ್ಥ ಸಾಧನೆಗೋಸ್ಕರ ಧರ್ಮದ ಮುಖವಾಡವನ್ನು ಹಾಕಿಕೊಂಡು ನಾವು ಧರ್ಮಾನುಷ್ಠಾನವನ್ನು ಮಾಡ್ತಾ ಇರ್ತೇವೆ. ಅದು ಸದ್ಧರ್ಮ ಅಲ್ಲ. ತುಂಬ ಹೆಸರುಗಳನ್ನು ಹಾಕಿ, ತುಂಬ ಅಡ್ವರ್ಟೈಸ್ಮೆಂಟ್ ಕೊಟ್ಟು, ಬಹಳ ವಿಧವಾಗಿರ್ತಕ್ಕಂಥ ಆಮಿಷಗಳಿಗೆ, ಸ್ವಾರ್ಥಕ್ಕೆ, ಏನೋ ಒಂದು ಕೀರ್ತಿಯೋ ಯಶಸ್ಸೋ ಯಾವುದೋ ಒಂದು ಕಾರಣಕ್ಕೋಸ್ಕರ ನಾವು ಧರ್ಮಾಚರಣೆಯನ್ನು ಮಾಡುವಂಥದ್ದಿದೆ. ಅದು
ಅಂದರೆ ಧರ್ಮದ ಹೆಸರಿನಲ್ಲಿ ನಾವು ಸ್ವಾರ್ಥವನ್ನು ಸಂಪಾದನೆ ಮಾಡೋದು, ಧರ್ಮವನ್ನು ದುರುಪಯೋಗಪಡಿಸಿಕೊಳ್ಳುವಂಥದ್ದು, ಇದು ಕೈತವ ಅಂತ ಕರೀತಾರೆ. ಹಾಗಾಗಿ ಇನ್ನೂ ದೊಡ್ಡ ಅಂದರೆ ಬಾಯಿಯಲ್ಲಿ ಬಹಳ ಶಾಸ್ತ್ರ ಪ್ರವಚನ ಎಲ್ಲ, ಮನಸ್ಸಿನಲ್ಲಿ ವಂಚನೆ. ಇದು ಕೂಡ ಅಂದರೆ ನಡೆಗೂ ನುಡಿಗೂ ಒಂದು ವಿಧವಾದ ಸಂಬಂಧ ಇರಬೇಕು. ನಡೆ ಬೇರೆ ನುಡಿ ಬೇರೆ ಅಂತಾಯಿತು ಅಂತಾದರೆ ಆಗ ಅದು ಅಂಥವರು ಭಾಗವತಕ್ಕೆ ಕಥಾ ಕೇಳಲಿಕ್ಕೆ ಅವರಿಂದ ಕೇಳ್ಬೋದು, ಕೇಳಿದರೆ ಅದರಿಂದ ಪರಿಣಾಮ ಏನೂ ಆಗುವುದಿಲ್ಲ. ಪರಿಣಾಮ ಭಾಗವತ ಕಥಾಶ್ರವಣದಿಂದ ಏನಾದರೂ ಪರಿಣಾಮ ಆಗಬೇಕು ಅಂತಾದರೆ ಯಾರ ಜೀವನದಲ್ಲಿ ನಡೆ ಮತ್ತು ನುಡಿ ಇದು ಎರಡೂ ಕೂಡ ಸಮಾನವಾಗಿ ಇರುತ್ತದೋ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣನ ಬಗ್ಗೆ ಕೃಷ್ಣ ನೋಡ್ಕೊಳ್ತಾನೆ ಅಂತ ಹೇಳೋದು, ಹಿಂದೆ ಬಂದು ಕೊಡಿ 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 ಅಂತ ಭಿಕ್ಷಾಂದೇಹಿ ಅಂತ ಕೇಳೋದು, ದೇವರೇ ಎಲ್ಲ ಮಾಡಿಸ್ತಾನೆ, ದೇವರೇ ನೋಡ್ಕೊಳ್ತಾನೆ ಅಂತ ಧೈರ್ಯವಾದ ವಚನಗಳನ್ನು 4 ಜನರಿಗೆ ಉಪದೇಶ ಮಾಡೋದು. ಹಿಂದೆ ಬಂದರೆ ನಾಳೆಯ ಬಗ್ಗೆ ಬಹಳಷ್ಟು ಚಿಂತೆ, ಎಲ್ಲಿಂದ ಮಾಡೋದು, ಹೇಗೆ ಮಾಡೋದು ಅಂತ ಪ್ಲ್ಯಾನ್, ಬಹಳಷ್ಟು ಯೋಜನೆಗಳನ್ನು ಹಾಕ್ಕೊಳ್ಳೋದು. ಇದು ನಮ್ಮ ನಡೆ ಬೇರೆ ನುಡಿ ಬೇರೆ, ನಮ್ಮ ಪ್ರವೃತ್ತಿ ಬೇರೆ ಆಗುತ್ತೆ. ಹಾಗಲ್ಲ, ಈ ರೀತಿ ಅಂದರೆ ಮಾತಿನಲ್ಲಿ ತುಂಬ ಔದಾರ್ಯವನ್ನು ತೋರಿಸುವುದು, ಕೃತಿಯಲ್ಲಿ ಆಗಬೇಕಾದ್ರೆ ಎಲ್ಲ ಕೊಡ್ತೇವೆ, ಎಲ್ಲವನ್ನು ಮಾಡ್ತೇವೆ ಅಂತ. ಮಾತಿನಲ್ಲಿ ಭಾಳ ಔದಾರ್ಯ, ಹತ್ತಿರ ಬಂದಾಗ ನಾವು ಇವತ್ತು ಚೂರು ಪುರುಸೊತ್ತಿಲ್ಲ, ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಜಾರಿಕೊಳ್ಳುವುದು. ಇಂಥದ್ದೆಲ್ಲ ಇದು ನಡೆಗೂ ನುಡಿಗೂ ಇರತಕ್ಕಂತಹ ವ್ಯತ್ಯಾಸ. ಇದು ಯಾರಲ್ಲಿ ಇಲ್ಲವೋ ಅಂಥವರು ಭಾಗವತವನ್ನು ಕೇಳಲಿಕ್ಕೆ ಅಧಿಕಾರಿಗಳಾಗ್ತಾರೆ. ಹಾಗಾಗಿ ಹೃದಯ ಶುದ್ಧಿಯನ್ನು ಸಂಪಾದನೆ ಮಾಡಿದವರು, ನಿಷ್ಕಾಮ ಧರ್ಮವನ್ನು ಅನುಷ್ಠಾನ ಮಾಡುವವರು, ಮಾತ್ಸರ್ಯ ಇಲ್ಲದೇ ಇರತಕ್ಕಂಥವರು, ನಿರ್ಮತ್ಸರಾಣಾಂ ಸತಾಂ, ಇವರೆಲ್ಲರೂ ಕೂಡ ಭಾಗವತವನ್ನು ಕೇಳಲಿಕ್ಕೆ ಅಧಿಕಾರಿಗಳು. ಭಾಗವತದ ಕಥೆಯಿಂದ ಪ್ರತಿಪಾದ್ಯನಾದಂತಹ ಸಾಕ್ಷಾತ್ ಪರಮಾತ್ಮನೇ ವಿಷಯ. ಇದಕ್ಕೆ ಪ್ರಯೋಜನ ಏನು ಅಂದರೆ, ಭಾಗವತ ಕಥೆಯನ್ನು ಕೇಳುವುದರಿಂದ ಐಹಿಕವಾದಂತಹ ಫಲವೂ ಇದೆ, ಪಾರತ್ರಿಕವಾದ ಫಲವೂ ಇದೆ. ಎರಡೂ ಫಲ ಇದೆ. ಹೇಗೆ ಅಂದರೆ, ಅದು ಐಹಿಕವಾದ ಫಲ, ಪಾರತ್ರಿಕವಾದ ಫಲ. ಅಂದರೆ ಐಹಿಕವಾದ ಫಲ, ಈಗ ಏನಾದರೂ ನಮ್ಮಿಂದ ಒಳ್ಳೆಯ ಸಾಧನೆಗಳನ್ನು ದೇವರು ನಡೆಸಿಕೊಡಬೇಕು ಅಂತಿದ್ದರೆ ಶರೀರದಲ್ಲಿ ಶಕ್ತಿ ಬೇಕು, ಮನಸ್ಸಿನಲ್ಲಿ ವಿಶ್ವಾಸ ಬೇಕು. ಅದನ್ನು ಮನಃಶುದ್ಧಿಯನ್ನು ಮಾಡುವ ಮುಖಾಂತರ ನಮ್ಮನ್ನು ಸಾಧನೆಗೆ ದೇವರು ಕರ್ಕೊಂಡು ಹೋಗ್ತಾನೆ, ಆ ಸಾಧನಾ ಮಾರ್ಗದಲ್ಲಿ ನಮ್ಮನ್ನು ನಿಲ್ಲಿಸ್ತಾನೆ. ಹಾಗಾಗಿ ಐಹಿಕವಾದ ಫಲವನ್ನು ಕೊಡುವ ಮುಖಾಂತರ ಪಾರತ್ರಿಕ ಫಲವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಹಾಗಾಗಿ ಭಾಗವತ ಕಥಾಶ್ರವಣಕ್ಕೆ 2 ಫಲ, ಐಹಿಕ ಫಲವೂ ಇದೆ, ಪಾರತ್ರಿಕ ಫಲವೂ ಇದೆ. ಈ ಭಾಗವತದ ಬಗ್ಗೆ ಸ್ವಯಂ ಅವರೇ ವೇದವ್ಯಾಸ ದೇವರೇ ಹೇಳ್ತಾರೆ, ಎಷ್ಟು ಬಹಳ ಅದ್ಭುತವಾದಂತಹ ಇದೊಂದು ಗ್ರಂಥ ಅನ್ನೋದು. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ ಅಂತ. ಇದು ಈ ಫಲ ಏನಿದೆ, ಭಾಗವತ ಏನಿದೆ, ಒಂದು ಅಮೃತ ಫಲ, ಕಲ್ಪವೃಕ್ಷದಿಂದ ಬಿದ್ದ ಅಮೃತ ಫಲ ಹೇಗಿದೆ, ಅದು ತಿಂದರೆ ಅದರಿಂದ ಏನಾಗುತ್ತದೆ, ನಾವು ಬಯಸಿದ ಎಲ್ಲವೂ ಸಿಗ್ತದೆ. ಹೇಗೋ ಇದು ವೇದ ಅಂತಕ್ಕಂಥ ಒಂದು ವೃಕ್ಷದಿಂದ ಕಲ್ಪವೃಕ್ಷದಿಂದ ಬಿದ್ದಂಥ ಒಂದು ಫಲ. ಈ ಫಲ ಶುಕಮುಖಾತ್ ಅಮೃತದ್ರವ ಸಂಯುತಂ, ಅಂದರೆ ಶುಕಾಚಾರ್ಯರು ಇದರ ಫಲದ ರಸವನ್ನು ಅನುಭವಿಸಿ ಈ ಫಲ ಇವತ್ತು ನಮಗೆ ಸಿಕ್ಕಿದೆ. ಹಾಗಾಗಿ ಇದು ಅಮೃತ ಫಲ. ಅಮೃತ ಫಲ ಅಂದರೆ ಅಮೃತತ್ವವನ್ನು ಕೊಡ್ತಕ್ಕಂಥ ಫಲ ಇದು ಭಾಗವತ ಅನ್ನುವಂಥದ್ದು. ವೇದ ಅನ್ನುವಂತಹ ದೊಡ್ಡ ವೃಕ್ಷದಿಂದ, ಕಲ್ಪವೃಕ್ಷದಿಂದ ಬಿದ್ದಂತಹ ಈ ಅಮೃತ ಫಲ, ಅದು ಕೇಳಿದ್ದನ್ನೆಲ್ಲ, ನಾವು ಬಯಸಿದ್ದನ್ನೆಲ್ಲವನ್ನೂ ಕೂಡ ನೀಡುತ್ತದೆ. ಹಾಗಾಗಿ ವೇದ ಅನ್ನುವಂಥದ್ದು, ವೇದಕ್ಕೂ ಮತ್ತು ಈ ಕಲ್ಪವೃಕ್ಷಕ್ಕೂ ಸಾಮ್ಯ ಇದೆ. ವೇದ ಹೇಗೆ ಹೇಳಿದ್ದನ್ನೆಲ್ಲವನ್ನೂ ಕೊಡ್ತದೋ, ಕಲ್ಪವೃಕ್ಷ ಹೇಗೆ ಹೇಳಿದ್ದನ್ನೆಲ್ಲವನ್ನೂ ಕೊಡ್ತದೋ, ಅದರಂತೆ ವೇದವೂ ಕೂಡ ಹೇಳಿದ್ದನ್ನೆಲ್ಲವನ್ನೂ ಕೊಡ್ತದೆ. ಅದರಿಂದ ವೇದಕ್ಕೂ ಮತ್ತು ಕಲ್ಪವೃಕ್ಷಕ್ಕೂ ಬಹಳ ಸಾಮ್ಯ ಇದೆ. ಈ ರೀತಿ ಶುಕ ಮುನಿಗಳು
ಪ್ರಶ್ನೆಯನ್ನು ಪರೀಕ್ಷಿತ ರಾಜ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಜ್ಞಾನಿಗಳೆಲ್ಲ ಬಂದಾಗ ಸಾಯುವಂಥ ಒಂದು ಸಂದರ್ಭದಲ್ಲಿ ಜೀವನು ಏನು ಮಾಡಬೇಕು? ನೀವೆಲ್ಲ ಚರ್ಚೆ ಮಾಡಿದ್ದೀರಿ. ಅಂಥ ಸಂದರ್ಭದಲ್ಲಿ ಶುಕಮುನಿಗಳು ಕೂಡ ಬರ್ತಾರೆ. ಶುಕಾಚಾರ್ಯರ ಆಗಮನವೇ ಸಾಕ್ಷಿಯಾಗಿದೆ. ಎಲ್ಲರೂ ಎದ್ದು ನಿಂತು ಗೌರವಿಸಿದ್ದಾರೆ. ಶುಕಮುನಿಗಳು ಬಂದಾಗ ಶುಕಾಚಾರ್ಯರ ಆಗಮನದಿಂದ ಸಂತುಷ್ಟನಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಪರೀಕ್ಷಿತ್ ಮಹಾರಾಜ. ಯಶ್ರೋತವ್ಯಂ ಅಥೋ ಜಾಪ್ಯಂ ಯತ್ ಕರ್ತವ್ಯಂ ಋಭಿ ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಮರಣಕ್ಕೆ ಹತ್ತಿರವಾಗಿರತಕ್ಕಂಥ ಮನುಷ್ಯ ಯಾವುದನ್ನು ಶ್ರವಣ ಮಾಡಬೇಕು, ಏನನ್ನು ಸ್ಮರಣೆ ಮಾಡಬೇಕು, ಯಾವುದನ್ನು ಭಜನೆ ಮಾಡಬೇಕು? ಎಸ್ ಭಜನೀಯಂ ಬ್ರೂಹಿ ಯದ್ವಾ ವಿಪರ್ಯಯಂ ಅಂದರೆ ಯಾವುದನ್ನು ಬಿಡಬೇಕು, ದಯವಿಟ್ಟು ಇದನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಹೇಳಿದಾಗ ಶುಕಮುನಿಗಳು ಬಹಳ ಅದ್ಭುತವಾದ ಪ್ರಶ್ನೆ ನೀನು ಕೇಳಿದ್ದೀಯಾ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ನಾವು ಭೌತಿಕ ವಿಷಯದಲ್ಲಿ ನಿರಂತರ ಮಗ್ನಾಗಿದ್ದೇವೆ. ಬೇಡವಾಗಿರತಕ್ಕಂಥ ನೂರಾರು ಸಮಸ್ಯೆಗಳು ಬೇಕಂತಲೇ ನಾವು ಆ ಸಮಸ್ಯೆಗಳಿಗೆ ನಾವು ತಲೆಯನ್ನು ಹಾಕಿದ್ದೇವೆ. ಕೇಳಬೇಕಾದದ್ದು ಸಾಕಷ್ಟಿದೆ, ಆದರೆ ಕೇಳಲೇಬೇಕಾದದ್ದನ್ನು ಕೇಳಲಿಕ್ಕೆ ಸಮಯವೇ ಇಲ್ಲ ಆಗಿದೆ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಸಂಸಾರದಲ್ಲಿ ನಾವು ಮಗ್ನರಾಗಿದ್ದೇವೆ. ಆದ್ದರಿಂದ ಅಜ್ಞಾನದ ಗಾಢ ನಿದ್ರೆಯಲ್ಲಿ ಯಾರು ನಮ್ಮನ್ನು ಇವತ್ತು ಸಂರಕ್ಷಣೆ ಮಾಡ್ತಾ ಇದ್ದಾನೆ? ಅಂತರ್ಯಾಮಿ ಪರಮಾತ್ಮ. ಅವನನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ. ರಾತ್ರಿ ಆಯಿತು ಅಂತಾದರೆ ನಿದ್ರೆಯ ಭರ, ಹಗಲು ಆಯಿತು ಅಂತಾದರೆ ನಮ್ಮ ವ್ಯವಹಾರಗಳು. ಹಾಗಾಗಿ ವೃದ್ಧಾಪ್ಯದಲ್ಲಿ ನೂರಾರು ಚಿಂತೆಗಳು, ಹರಿಚಿಂತನೆಗೆ ದೇವರ ಸ್ಮರಣೆಗೆ ಅವಕಾಶವೇ ಇಲ್ಲ. ಸಾಯುವ ಘಟ್ಟದಲ್ಲಿ ಏನಾದರೂ ದೇವರನ್ನು ಸ್ಮರಣೆ ಮಾಡುವ ಅಂತಂದರೆ ನಾಲಿಗೆಯೇ ತಿರುಗುವುದಿಲ್ಲ. ಹೇಗೆಂದರೆ ಒಂದು ಒಳ್ಳೆಯ ಶ್ರೀಗಳವರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಸಮುದ್ರದಲ್ಲಿ ಒಂದು ಕುಣಪ, ಒಂದು ಹೆಣ ಬಿದ್ದಿರ್ತದೆ. ಆ ಹೆಣವನ್ನು ನೋಡಿ ಮೇಲೆ ಹಾರತಕ್ಕಂಥ ಒಂದು ಹದ್ದು ಹೆಣವನ್ನು ನೋಡಿ ರಕ್ತ ಮಾಂಸಗಳ ಆಸೆಯಿಂದ ತಿನ್ನಬೇಕು ಅಂತ ಹೇಳಿ ಹೆಣದ ಸಮೀಪ ಹೋಗ್ತದೆ. ಕೊಕ್ಕಿನಿಂದ ಹೆಣವನ್ನು ಕುಕ್ಕಿ ಕುಕ್ಕಿ ಆಸ್ವಾದನೆ ಮಾಡ್ತಾ ಇದೆ. ರಕ್ತವನ್ನು ತಿಂತದೆ, ಮಾಂಸವನ್ನು ತಿಂತದೆ. ತುಂಬ ಸಮಯ ಆದ ನಂತರ ತಾನು ನನ್ನ ಗೂಡಿಗೆ ಹೋಗಬೇಕು ಅಂತ ಆಲೋಚನೆ ಮಾಡ್ತದೆ. ಅಷ್ಟರಲ್ಲಿ ಆ ಹೆಣ ಸಮುದ್ರದ ಮಧ್ಯದಲ್ಲಿ ಹೋಗಿ ಇರ್ತದೆ. ಅಂದರೆ ತಾನು ಹಕ್ಕಿ ಸಮುದ್ರದ ಮಧ್ಯದಲ್ಲಿ ಹೋಗಿ ಇದೆ. ಆ ಹಕ್ಕಿಯ ಸ್ಥಿತಿ ಬಹಳ ದೂರದಲ್ಲಿ ಹಕ್ಕಿ ತಾನು ಇದ್ದೇನೆ ಅಂತ ಅರಿವಾಯಿತು. ಹಾರಿ ಹೋಗಬೇಕು ಅಂತ ಹೇಳಿದರೆ ಅಷ್ಟು ದೂರದಿಂದ ಹಾರಿ ಹೋಗಲಿಕ್ಕೆ ಶಕ್ತಿ ಇಲ್ಲ. ಆಗ ನಾನು ಏನು ಮಾಡಬೇಕು ಅಂತ ತೋಚಲಿಲ್ಲ. ಎಷ್ಟು ಹಾರಿದರೂ ದೂರವನ್ನು ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕೊನೆಗೆ ಆ ಹಕ್ಕಿ ಕೆಳಗಡೆ ಸಮುದ್ರದಲ್ಲಿ ಬಿದ್ದು ತಾನು ಮರಣವನ್ನು ಹೊಂದಿದೆ. ಅದರಂತೆ ನಾವು ಕೂಡ ಇವತ್ತು ಜೀವನದಲ್ಲಿ ಭೋಗದಲ್ಲಿ ಆಸಕ್ತರಾಗಿ ಬಹಳ ದೂರದಲ್ಲಿದ್ದೇವೆ. ಭೌತಿಕ ಸುಖದಲ್ಲಿ ಪೂರ್ತಿಯಾಗಿ ತಲ್ಲೀನರಾಗಿದ್ದೇವೆ. ದೇವರ ಸ್ಮರಣೆಯನ್ನು ಮಾಡೋಣ ಅಂತೇಳಿ ಕೂಡಲಿಕ್ಕೆ ಆಗೋದಿಲ್ಲ ಅನ್ನೋ ಸ್ಥಿತಿ ಇದೆ. ಯೌವನ ದೂರ ಆಗ್ತಾ ಇದೆ, ಸಾವು ಹತ್ತಿರ ಬರ್ತಾ ಇದೆ, ಇಂದ್ರಿಯಗಳು ದುರ್ಬಲ ಆಗ್ತಾ ಇವೆ. ಅಂಥ ಸಂದರ್ಭದಲ್ಲಿ ಪ್ರಾಯ ನಾವು ಪಶ್ಚಾತ್ತಾಪ ಪಡ್ತೇವೆ. ಕೊನೆಯ ಕಾಲಕ್ಕೆ ತುಂಬ ಪಶ್ಚಾತ್ತಾಪ ಪಡ್ತೇವೆ. ಆದರೆ ಆಗ ನಾವು ಮರಣ ಸಮಯದಲ್ಲಿ ಇನ್ನೇನು ವೃದ್ಧಾಪ್ಯ ಬಂತು, ಮರಣ ಸಮಯಕ್ಕೆ ಬಂತು, ಏನಾದರೂ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ ಸಂಕಲ್ಪ ಬರ್ತದೆ, ಇಚ್ಛೆ ಬರ್ತದೆ. ಆದರೆ ಆ ಇಚ್ಛೆಗೆ ಯಾವುದೇ ಬೆಲೆ ಇಲ್ಲ. ಕಾರಣ ಏನು ಅಂದರೆ ಅಧ್ಯಾತ್ಮ ಜೀವನವನ್ನು ನಡೆಸೋಣ ಅಂದರೆ ಮೈಯಲ್ಲಿ ಶಕ್ತಿ ಇಲ್ಲ. ಹಾಗೆಯೇ ಸಾಯೋಣ ಅಂದರೆ ಮನಸ್ಸು ಬರುವುದಿಲ್ಲ.
ಕರ್ತವ್ಯ ಮಾಡದೆ ಕೇವಲ ಪಶ್ಚಾತ್ತಾಪ ಮಾತ್ರ ಪಡ್ತಾ, ಕರ್ತವ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪಶ್ಚಾತ್ತಾಪವನ್ನು ಪಡ್ತಾ ಇದೆ. ಕೇವಲ ಪಶ್ಚಾತ್ತಾಪ ಪಟ್ಟರೆ ಏನು ಬೆಲೆ ಇದೆ? ಅದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಬೆಲೆ ಇಲ್ಲ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ಅಂದರೆ ಭಗವಂತನ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಶ್ರವಣವನ್ನು ಮಾಡಬೇಕು, ಹರಿಯನ್ನು ಕೊಂಡಾಡಬೇಕು. ಆಗ ಮಾತ್ರ ಅಭಯ ಅಂದರೆ ಮೃತ್ಯುವಿಗಿಂತಲೂ ಮುಂಚೆ ಭಗವಂತನ ಪ್ರಜ್ಞೆ ಅನ್ನೋದು ಬರಲಿಕ್ಕೆ ಸಾಧ್ಯ. ಶರೀರವು ದೃಢ ಆಗಿದ್ದಾಗ, ಇಂದ್ರಿಯಗಳು ದೃಢ ಆಗಿದ್ದಾಗ ದೇವರ ಬಗ್ಗೆ ಭಗವಂತನ ಧ್ಯಾನವನ್ನು ನಡೆಸಬೇಕು, ಭಗವಂತನ ಬಗ್ಗೆ ಹರಿಧ್ಯಾನದಲ್ಲಿ ನಿರತನಾಗಬೇಕು ಅನ್ನುವಂಥ ಉಪದೇಶವನ್ನು ಇದರಲ್ಲಿ ನಿರೂಪಣೆಯನ್ನು ಮಾಡುತ್ತಾರೆ. ನಂತರ ಬಹಳ ಅದ್ಭುತವಾದಂತಹ ಒಂದು ಉಪದೇಶವನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಮಾಡ್ತಾರೆ. ದೇವರು ಎಲ್ಲವನ್ನು ನೀಡುತ್ತಾನೆ, ಅಂದರೆ ದೇವರ ಸ್ಮರಣೆ ಇದ್ದರೆ ಸಾಕು, ಪ್ರತಿಯೊಂದನ್ನು ದೇವರು ನೀಡುತ್ತಾನೆ ಅಂತ. ಅಂದರೆ ಯಾವ ದೇವರು ಎಲ್ಲವನ್ನು ಹೇಗೆ ಅಂದರೆ ಒಂದೊಂದು ದೇವರು ಒಂದೊಂದು ನೀಡ್ತಾನೆ. ಜ್ಞಾನಮಿಚ್ಛೇತ್ ಮಹೇಶ್ವರಾತ್, ಮೋಕ್ಷಮಿಚ್ಛೇತ್ ಜನಾರ್ದನಾತ್ ಅಂತ ಒಂದೊಂದು ಫಲವನ್ನು ಬೇರೆ ಬೇರೆ ದೇವತೆಗಳಿಗೆ ಹೇಳಿದ್ದಾರೆ. ಆದರೆ ಶುಕಾಚಾರ್ಯರು ಒಂದು ಉಪದೇಶವನ್ನು ಮಾಡ್ತಾರೆ. ಎಲ್ಲ ಬೇರೆ ಬೇರೆ, ಗಣಪತಿ ಒಂದು ದೇವತೆ ಒಂದೊಂದು ಕೊಡ್ತಾರೆ, ರುದ್ರದೇವರು ಇನ್ನೊಂದನ್ನು ಕೊಡ್ತಾರೆ, ಇಂದ್ರದೇವರು ಒಂದನ್ನು ಕೊಡ್ತಾರೆ ಅಂತೇಳಿ ನಿರೂಪಣೆ ಮಾಡಿ ಭಾಳ ಅದ್ಭುತವಾದ ಒಂದು ಪ್ರಮೇಯವನ್ನು ಹೇಳ್ತಾರೆ. ಅಕಾಮಃ ಸರ್ವಕಾಮೋವ ಮೋಕ್ಷಕಾಮಃ ಉದಾರದೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಲೌಕಿಕದ ಆಸೆ ಇದೆಯೋ, ಲೌಕಿಕದ ಆಸೆ ಇದ್ದರೂ ಆಯಿತು, ಇಲ್ಲದೇ ಇದ್ದರೆ ಆಯಿತು, ಯಾವುದೇ ಆಸೆ ಇಲ್ಲ. ಅಕಾಮಃ ಸರ್ವಕಾಮವ, ಎಲ್ಲ ಆಸೆ ಇದೆ, ಎಲ್ಲವೂ ಬೇಕು ಅಂತ ಆಸೆ ಇದೆ. ಮೋಕ್ಷಕಾಮಃ ಉದಾರದೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಹರಿಂ. ಬಹಳ ಭಕ್ತಿಯೋಗದಿಂದ ನೀವು 10 ಫಲವನ್ನು ಬೇಕಾದರೆ 10 ದೇವತೆಗಳ ಹತ್ತಿರ ಹೋಗುವುದಕ್ಕಿಂತ ಒಬ್ಬ ಪರಮಾತ್ಮನ ಹತ್ರ ಹೋದರೆ ಎಲ್ಲವೂ ಫಲ ಸಿಕ್ಕಿಬಿಡುತ್ತದೆ. ಸರ್ವಕಾಮೋವ, ಹಾಗಾಗಿ ಭಗವಂತನನ್ನೇ ಪೂಜೆ ಮಾಡಿ ಅನ್ನುವಂಥ ಉಪದೇಶವನ್ನು ಪರೀಕ್ಷಿತ ಮಹಾರಾಜನಿಗೆ ಉಪದೇಶವನ್ನು ಮಾಡ್ತಾನೆ. ಒಟ್ಟು 2ನೇ ಸ್ಕಂದದಲ್ಲಿ 25 ಅವತಾರಗಳು ಮತ್ತು ಅವನ ಸಂದೇಶಗಳು. ಮೊದಲು ವರಾಹ ಅವತಾರವನ್ನು ನಿರೂಪಣೆ ಮಾಡ್ತಾರೆ. ಅಲ್ಲಿ ಕಶ್ಯಪರ ಪತ್ನಿಯಾಗಿರ್ತಕ್ಕಂಥ ದಿತಿಯಲ್ಲಿ ಹುಟ್ಟಿರ್ತಕ್ಕಂಥ ಹಿರಣ್ಯಾಕ್ಷ ಅದು ಭೂಮಿಯನ್ನು ಚಾಪೆಯಂತೆ ಸುತ್ತಿಕೊಂಡು ಸಮುದ್ರದೊಳಗೆ ಪ್ರವೇಶ ಮಾಡಿರ್ತದೆ. ಇಂತಹ ಸಂದರ್ಭದಲ್ಲಿ ಭೂಮಿಯನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಅವತಾರ ಮಾಡಿ ಯಜ್ಞವರಾಹ ರೂಪದಿಂದ ಅವತಾರವನ್ನು ಮಾಡ್ತಾನೆ. ಆಮೇಲೆ ಯಜ್ಞಾವತಾರ ರುಚಿ ಪ್ರಜಾಪತಿಯ ಪತ್ನಿಯಾಗಿರ್ತಕ್ಕಂಥ ಆಕೂತಿಯಲ್ಲಿ ಅವತಾರವನ್ನು ಮಾಡಿರ್ತಕ್ಕಂಥದ್ದು ಯಜ್ಞಾವತಾರ. ಕಪಿಲಾವತಾರ ಕರ್ದಮರ ಪತ್ನಿ ದೇವಹೂತಿಯಲ್ಲಿ ಕಪಿಲನಾಗಿ ಅವತಾರವನ್ನು ಮಾಡ್ತಾನೆ. ದತ್ತಾತ್ರೇಯ ಅವತಾರ, ವಿಷ್ಣುವಿನ ಅವತಾರ, ನರನಾರಾಯಣರ ಅವತಾರ. ಹೀಗೆ ಇಲ್ಲಿ ಅಂದರೆ ಪ್ರಾಯ ಅವತಾರಗಳಲ್ಲಿ ಕೆಲವೊಂದು ಅವತಾರಗಳು ಆವೇಶ ಅವತಾರ, ಕೆಲವು ಸ್ವರೂಪಾವತಾರ ಅಂತ. ಬಲರಾಮನಲ್ಲಿ ಕೆಲವರಲ್ಲಿ ಎಲ್ಲ ಪರಮಾತ್ಮನ ಆವೇಶ, ಸ್ವರೂಪ ಅಲ್ಲ. ಮತ್ಸ್ಯಾದ್ಯವತಾರಗಳು ಸಾಕ್ಷಾತ್ ಪರಮಾತ್ಮನ ಸ್ವರೂಪಾವತಾರ. ಈ ರೀತಿ ಪರಮಾತ್ಮನ ಶಕ್ತಿಯೇ 2 ವಿಧವಾಗಿ ತನ್ನ ಅವತಾರಗಳನ್ನು ನಿರೂಪಣೆ ಮಾಡ್ತಾರೆ. ಅವತಾರದ ಉದ್ದೇಶವೇ ಕೆಲವು ಅವತಾರಗಳಲ್ಲಿ ಜ್ಞಾನ ಕಾರ್ಯ, ಕೆಲವು ಅವತಾರಗಳಲ್ಲಿ ಬಲ ಕಾರ್ಯ. ರಾಮಕೃಷ್ಣಾದಿ ರೂಪೇಶು ಬಲಕಾರ್ಯೋ ಜನಾರ್ದನ ಅಂತ ಎಲ್ಲ ಮೂಲ ರೂಪಗಳಲ್ಲಿ ಐಕ್ಯ ಇದ್ದರೂ ಕೂಡ ಅವುಗಳಲ್ಲಿ ತನ್ನ ಕಾರ್ಯವನ್ನು ಇಟ್ಟುಕೊಂಡು ಬಲಕಾರ್ಯವನ್ನು ಕೆಲವು ಅವತಾರಗಳಲ್ಲಿ ಬಲಕಾರ್ಯವನ್ನು ಪ್ರದರ್ಶನವನ್ನು ಅಂದರೆ ಬಲಕಾರ್ಯವನ್ನು ಮಾಡಿದ್ದಾನೆ. ಇನ್ನು ಕೆಲವುಗಳಲ್ಲಿ ಜ್ಞಾನ ಕಾರ್ಯವನ್ನು ಅಂದರೆ ಕಪಿಲ, ದತ್ತಾತ್ರೇಯ, ನಾರಾಯಣ, ಋಷಭ, ಹಯಗ್ರೀವ, ಮಹಿದಾಸ, ವೇದವ್ಯಾಸ ಮೊದಲಾದಂಥ ಅವತಾರಗಳು ಜ್ಞಾನ ಕಾರ್ಯಕ್ಕೋಸ್ಕರವೇ ಇರತಕ್ಕಂಥ ಅವತಾರಗಳು. 3ನೇ ಸ್ಕಂದದಲ್ಲಿ ವಿದುರನ ಉಲ್ಲೇಖ ಇದೆ. ವಿದುರ ಧೃತರಾಷ್ಟ್ರನ ಪುತ್ರರ ವ್ಯಾಮೋಹಕ್ಕೊಳಗಾಗಿ
ಕೌರವರ ವ್ಯಾಮೋಹಕ್ಕೊಳಗಾಗಿ ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಅದನ್ನು ನೋಡಲಿಕ್ಕಾಗದೆ ಯುದ್ಧ ಆಗುವುದಕ್ಕಿಂತ ಮುಂಚೆಯೇ ವಿದುರ ತೀರ್ಥಯಾತ್ರೆಗೆ ಹೊರಟು ಬಿಡ್ತಾನೆ. ನಾನು ಇವರ ಪಕ್ಷದಲ್ಲಿ ನಾನು ನಿಲ್ಲುವುದಿಲ್ಲ, ನಾನು ತೀರ್ಥಯಾತ್ರೆಗೆ ಹೊರಡ್ತೇನೆ ಅಂಥೇಳಿ ವಿದುರ ತೀರ್ಥಯಾತ್ರೆಗೆ ಹೊರಡ್ತಾನೆ. ಮಕ್ಕಳ ವ್ಯಾಮೋಹದಲ್ಲಿ ಸಿಲುಕಿರ್ತಕ್ಕಂಥ ಧೃತರಾಷ್ಟ್ರ ಪಾಂಡವರಿಗೆ ಭಾರೀ ಅನ್ಯಾಯವನ್ನು ಮಾಡ್ತಾನೆ. ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸಭೆಯಲ್ಲಿ ದುಶ್ಯಾಸನ ಏಕವಸ್ತ್ರಳಾಗಿ ಬಂದಿರತಕ್ಕಂಥ ದ್ರೌಪದಿಯನ್ನು ಸೆಳೆದು ತಂದಾಗ ಅವಳು ಬಹಳ ಕಣ್ಣೀರನ್ನು ಇಟ್ಟರೂ ಕೂಡ ಸೌಜನ್ಯವನ್ನು ಕೂಡ ತೋರಲಿಲ್ಲ. ಕಪಟದ್ಯೂತವನ್ನು ತಡೆಯಲಿಲ್ಲ. ವನವಾಸ ಮಾಡಿ ಬಂದಾಗ ರಾಜ್ಯವನ್ನು ಕೊಡಲಿಲ್ಲ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದು ರಾಜ್ಯವನ್ನು ಕೊಡಲಿಕ್ಕೆ ಹೇಳಿದಾಗಲೂ ಕೂಡ ಅವನ ಮಾತನ್ನು ಕೇಳಲಿಲ್ಲ. ವಿದುರ ಬಹಳ ಧೃತರಾಷ್ಟ್ರನ ದೌರ್ಬಲ್ಯ, ದುರ್ಯೋಧನ ದುರಹಂಕಾರ, ಹಠಮಾರಿತನ ಇದೆಲ್ಲವನ್ನು ನೋಡಿ ವಿದುರ ಉಪದೇಶ ಮಾಡ್ತಾನೆ. ಕೃಷ್ಣನ ಆದೇಶದಂತೆ ನೀನು ಧರ್ಮರಾಜನಿಗೆ ಅವನ ಹಕ್ಕಿನ ರಾಜ್ಯವನ್ನು ಕೊಡಲೇಬೇಕು ಅಂತ ಹೇಳ್ತಾನೆ. ಧರ್ಮರಾಜನ ಜೊತೆಗೆ ಭೀಮಸೇನ ಇದ್ದಾನೆ. ಭೀಮಸೇನನ್ನು ಎದುರಿಸುವಂಥ ಶಕ್ತಿ ಯಾರಿಗೂ ಇಲ್ಲ. ಕೃಷ್ಣನಿದ್ದಾನೆ. ದುರ್ಯೋಧನ ಪರಮಾತ್ಮನಿಂದ ವಿಮುಖನಾಗಿದ್ದಾನೆ. ಹಾಗಾಗಿ ಕೃಷ್ಣನ ಮಾತಿಗಾದರೂ ನೀನು ಬೆಲೆಯನ್ನು ಕೊಡಬೇಕು ಅಂತ ತಿಳಿ ಹೇಳ್ತಾನೆ. ವಿದುರನ ಮಾತನ್ನು ಕೇಳಿಕೊಂಡು ಬಂದಂಥ ದುರ್ಯೋಧನ ಕೋಪದಿಂದ ಬಹಳ ತಾನು ಕೆಲವೊಂದು ಮಾತುಗಳನ್ನು ಆಡ್ತಾನೆ. ನ ಏನಂ ಅತ್ರೋಪಜುಹಾವ ಜಿಕ್ಮಂ ದಾಸ್ಯಾಸುತಂ ಯದ್ ಬಲಿನೈವ ಪುಷ್ಟಃ ತಸ್ಮಿನ್ ಪ್ರತೀಪ ಪರಕೃತ್ಯ ಆಸ್ತೆ ನಿರ್ವಾಸ್ಯತಾಮಾಶು ಪುರಾಚ್ಯುಷಾನಃ ಅಂದರೆ ಶ್ವಸಾನಃ. ಇಂತಹ ದಾಸೀಪುತ್ರನ್ನು ಇಲ್ಲಿ ಯಾರು ಕರ್ಕೊಂಡು ಬಂದದ್ದು? ನಾವೇ ಕೊಟ್ಟು ನಮ್ಮ ಅನ್ನವನ್ನೇ ತಿಂದು ಬೆಳೆದ ಈ ವಿದುರ ಇವತ್ತು ನಮ್ಮನ್ನೇ ವಿರೋಧ ಮಾಡ್ತಾ ಇದ್ದಾನೆ. ಪಾಂಡವರ ಚಾಕರಿಯನ್ನು ಮಾಡ್ತಾ ಇದ್ದಾನೆ. ಅವನನ್ನು ಹೊರಗೆಟ್ಟಿ ಇಲ್ಲಿ ಇಡಬೇಡಿ, ಅವನ ಉಸಿರನ್ನೂ ಇಲ್ಲದೇ ಇರುವಂತೆ ಅವನನ್ನು ಹಿಂಸೆಗೊಳಿಸಿ ಅಂಥೇಳಿ ವಿದುರನ ವಿಷಯದಲ್ಲಿ ಬಹಳ ಅತ್ಯಂತ ನೀಚ ಮಾತುಗಳನ್ನು ಆಡ್ತಾನೆ. ವಿದುರ ಮನಸ್ವಾಸ್ಥ್ಯವನ್ನು ಕಳ್ಕೊಳ್ಳೋದೇ ಇಲ್ಲ. ಇನ್ನೇನು ಯುದ್ಧಕ್ಕಾಗಿ ನಾನು ಬರುವುದಿಲ್ಲ, ಧನುಸ್ಸನ್ನು ಇಡ್ತೇನೆ, ದ್ವಾರದಲ್ಲಿ ಧನುಸ್ಸನ್ನು ಇಡ್ತಾನೆ, ತೀರ್ಥಯಾತ್ರೆಗೆ ಹೊರಟು ಬಿಡ್ತಾನೆ ವಿದುರ. ನೋಡಿ, ಇದು ಅನ್ಯಾಯ ಮಾಡಿದಾಗ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನೋದಕ್ಕೆ ವಿದುರ ಸಾಕ್ಷಿ. ಅನ್ಯಾಯ ಮಾಡಿದಾಗ ತಟಸ್ಥರಾಗಿರುವುದೂ ಅಲ್ಲ, ಅನ್ಯಾಯ ಮಾಡಿದಾಗ ಧ್ವನಿ ಎತ್ತದೇನೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡುವುದೂ ಅಲ್ಲ. ಅನ್ಯಾಯದ ವಿರುದ್ಧ ಏನಾದರೂ ನಮ್ಮ ಪ್ರತಿಕ್ರಿಯೆಯನ್ನು ತೋರಿಸಲೇಬೇಕು. ಎಲ್ಲ ಪ್ರಸಂಗದಲ್ಲೂ ವಿದುರ ತಾನು ತನ್ನ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾನೆ. ಹಾಗಾಗಿ ಕೃಷ್ಣ ಹಸ್ತಿನಾವತಿಗೆ ಹೋದಾಗ ಯಾರ ಆತಿಥ್ಯವನ್ನು ಸ್ವೀಕಾರ ಮಾಡಿದೆ ಅಂದರೆ ಭೀಷ್ಮದ್ರೋಣಾದಿಗಳ ಆತಿಥ್ಯಕ್ಕೆ ಬೆಲೆ ಕೊಡದೇನೆ ವಿದುರನ ಮನೆಗೆ ಹೋಗಿ ತಾನು ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾನೆ. ಹಾಗಾಗಿ ಕೃಷ್ಣ ವಿದುರನ ಮನೆಗೆ ಹೋಗಿ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾನೆ. ಪ್ರಾಮಾಣಿಕತೆಯಿಂದ ವಿದುರ ಒಲಿಸಿಕೊಂಡಿದ್ದಾನೆ. ಅದರ ನಂತರ ಮುಂದೆ ಈ ಸ್ಕಂದದಲ್ಲಿ ಮೈತ್ರೇಯರ ಉಪದೇಶ ಎಲ್ಲವೂ ಕೂಡ ಮುಂದಿನ ಕಥಾಭಾಗದಲ್ಲಿ, ನಾಳೆಯ ಕಥಾಭಾಗದಲ್ಲಿ ನಿರೂಪಣೆ ಮಾಡ್ತಾ ಅಂತ ಹೇಳ್ತಾ, ಇವತ್ತು ಕೆಲವೊಂದು ಭಾಗಗಳನ್ನು ದ್ವಿತೀಯ ಸ್ಕಂದ ಮತ್ತು ತೃತೀಯ ಸ್ಕಂದಗಳಲ್ಲಿ ನಿರೂಪಣೆ ಮಾಡಿದಂಥ ಕಥಾಭಾಗವನ್ನು ವಾದಿರಾಜ ಗುರುವಂತರದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರದಂಥ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಹರಿ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಭಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಹರಿ ಕೃಷ್ಣಾರ್ಪಣಮಸ್ತು. ನಾಳೆ 6:30 ಗಂಟೆಯಿಂದ 7:30 ಗಂಟೆ ತನಕ ಇದೇ ಸಮಯದಲ್ಲಿ ಉಪನ್ಯಾಸ ಇರ್ತದೆ. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಭಜನಾ ಕಾರ್ಯಕ್ರಮಗಳಿರ್ತವೆ. ನಾಳೆ ವಾದಿರಾಜರ ಪೂರ್ವಾರಾಧನೆ, ಮಧ್ಯಾಹ್ನ ತೀರ್ಥಪ್ರಸಾದದ ವ್ಯವಸ್ಥೆಯು ಇದೆ. ಇಲ್ಲಿ ಎಲ್ಲ ಸಜ್ಜನ
ನಾಳೆ ಸಾಯಂಕಾಲ ಉಪನ್ಯಾಸ, ಬೆಳಿಗ್ಗೆ ಉಪನ್ಯಾಸ ಇಲ್ಲ.